ಕ್ಷೀರಾಬ್ಧಿಜಾತಾ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತಾ ತಾಂ ನೇತುಂ ತತ್ತಮೋಂಧಂ ಕಮಲಜನಿರುವಾಚಾಶು ರಾಮಾಭಿಷೇಕಂ ಭೂತ್ವಾ ದಾಸೀ ವಿಲುಂಪ ಸ್ವಗತಿಮಪಿ ತತಃ ಕರ್ಮಣಾ ಪ್ರಾಪ್ಸ್ಯಸೆ ತ್ವಂ ಸೇತ್ಯುಕ್ತಾ ಮಂಥರಾಸೀತ್ ತದನು ಕೃತವತ್ಯೇವ ಚೈತತ್ಕುಕರ್ಮ. ಆಗ ಅವ್ರು ಕೇಳಿಕೊಂಡ್ಲು. ಆಗ ಅವರು ಸ್ವಗತಿಯನ್ನು ಹೊಂದಿ ದಾಸಿಯಾಗಿ ರಾಮದೇವರ ಪಟ್ಟಾಭಿಷೇಕವನ್ನು ಲೋಪಗೊಳಿಸು, ವಿಘ್ನ ಮಾಡು ಅಂತ ಹೇಳಿದರು. ಅವಳು ಹಾಗೇ ಒಪ್ಕೊಂಡು ಬಂದು ಅದೇ ಕೆಲಸ ಮಾಡೇ ಬಿಟ್ಲು. ಚೈತತ್ ಕುಕರ್ಮ ಅಂತ. ಕುಕರ್ಮ ಕೆಟ್ಟ ಕೆಲಸ ಇದು. ದೇವರ ಆರಾಧನೆ ನಿಲ್ಲಿಸತಕ್ಕಂಥದ್ದು ಎಂದು ಕೆಟ್ಟ ಕೆಲಸ. ಇವತ್ತು ಸಮಾಜ ಎಂತೆಂಥ ಕೆಟ್ಟ ಕೆಲಸ ನಿಲ್ಲಿಸೋದಿಲ್ಲ. ದೇವರಿಲ್ಲ ಎಲ್ಲಿ ನಡೆದು ದೇವ್ರ ಪೂಜೆ ತಪ್ಪಿಸ್ತಾರೆ, ದೇವರಲ್ಲಿ ಭಕ್ತಿ ತಪ್ಪಿಸ್ತಾರೆ. ಇದು ಅದಕ್ಕೆ ಅದು ಲೋಕಕಂಟಕವಾದ ವಿಚಾರ. ಲೋಕಕ್ಕೆ ನಾಶ ಮಾಡೋಕ್ಕೆ ಎಷ್ಟೋ ಕೆಲಸಗಳಿದೆ, ಅದನ್ನು ಬೇಡ ಅಂತ ಹೇಳೋದಿಲ್ಲ. ಇದರಿಂದ ಏನು ಹಾರ್ಮ್ಲೆಸ್, ಟೋಟಲಿ ಹಾರ್ಮ್ಲೆಸ್ ಇದು. ಇದನ್ನು ಬೇಡ ಅಂತ ಹೇಳ್ತಾರೆ. ಜನ ಮೋಸನೂ ಹೋಗ್ತಾರೆ ಅದರಿಂದ. ಏತತ್ ಕುಕರ್ಮ. ಇವ್ರು ಹೇಳಿದ್ರು ಪಂಚಾಮೃತ ಯಾಕೆ ಮಾಡ್ತೀರಿ, ಅದೇ ವೇಸ್ಟ್ ಮಾಡ್ತೀರಿ ಅದೆಲ್ಲ ಕೂಡ ಅಂತ ಹೇಳೋದು. ಅಲ್ಲಿ ನೋಡಿದ್ರೆ ಕಟೌಟ್ಗಳಿಗೆ ಸುರಿತಿರ್ತಾರೆ, ಸಾವಿರಾರು ಲೀಟ್ರ್ ಸುರಿತಾರೆ. ಯಾರಿಗೆ ಕೇಳೋದು, ಯಾವ ಚಪ್ಪಾಳೆ ಹೊಡೆದಿರ್ತಾರೆ. ದೇವ್ರ ಪೂಜೆ ಮಾಡೋದನ್ನು ಬೈತಾರೆ. ಅಂದರೆ ಜನಕ್ಕೆ ಅರ್ಥ ಆಗಬೇಕು, ಅರ್ಥ ಆಗಲ್ಲ. ಇವರು ಅದನ್ನೇ ಫಾಲೋ ಮಾಡ್ತಿರ್ತಾರೆ. ತದ್ವಾಕ್ಯಾತ್ ಕೈಕಯೀ ಸಾ ಪತಿಗ ವರಬಲಾದಾಜಹಾರೈವ ರಾಜ್ಯಂ ರಾಮಸ್ತದ್ಗೌರವೇಣ ತ್ರಿದಶ ಮುನಿಕೃತೆ ಅರಣ್ಯಮೇವಾವಿವೇಶ ಸೀತಾಯುಕ್ತೋ ಅನುಜೇನ ಪ್ರತಿದಿನ ಸುವಿವೃದ್ಧೋರು ಭಕ್ತ್ಯಾ ಸಮೇತಃ ಸಂಸ್ಥಾಪ್ಯ ಶೇಷಜಂತೂನ್ ನಿಸ್ವಿರಹಜ ಶುಚಾ ತ್ಯಕ್ತ ಸರ್ವೇಷಣಾರ್ಥಾನ್. ತದ್ವಾಕ್ಯಾತ್ ಕೈಕಯೀ ಸಾ ಪತಿಗ ವರಬಲಾತ್ ಆಜಹಾರ ಏವ ರಾಜ್ಯಂ ರಾಮಃ ತದ್ಗೌರವೇಣ ತ್ರಿದಶ ಮುನಿಕೃತೆ ಅರಣ್ಯಂ ಏವ ಆವಿವೇಶ ಸೀತಾಯುಕ್ತಃ ಅನುಜೇನ ಪ್ರತಿದಿನ ಸುವಿರುದ್ಧೋರು ಭಕ್ತ್ಯಾ ಸಮೇತಃ ಸಂಸ್ಥಾಪ್ಯ ಅಶೇಷಜಂತೂನ್ ಸ್ವವಿರಹಜ ಶುಚಾ ತ್ಯಕ್ತ ಸರ್ವೇಷಣಾರ್ಥಾನ್. ತದ್ವಾಕ್ಯಾತ್ ಕೈಕಯೀ ಸಾ. ತದ್ವಾಕ್ಯಾತ್ ಆ ಮಂಥರೆಯ ಮಾತಿನಿಂದ. ಕೈಕೇಯೀ ಸಾ ಆ ಕೈಕೇಯಿಯು. ಪತಿಗ ವರಬಲಾತ್ ಮಂಥರೆ ಕೈಕೇಯಿಯನ್ನು ಆಶ್ರಯಿಸಿದ್ಲು. ಕೈಕೇಯಿಗೇನಿತ್ತು, ಒಂದು ವರ ಇತ್ತು. ಪತಿಗ ವರಬಲಾತ್, ಪತಿ ಕೊಟ್ಟ ವರ ಅಂಥೇಳಿ ಪತಿಗ ವರಬಲಾತ್ ಅಂತ ಹೇಳಿದರು. ಯಾಕೆ ಪತಿ ಕೊಟ್ಟ ವರ ಈಗ ಕೊಟ್ಟಿದ್ದಲ್ಲ, ಪತಿ ಕೊಟ್ಟ ರಿಸರ್ವ್ ಮಾಡಿ ಇಟ್ಕೊಂಡಿಲ್ಲ. ಹಾಗೇನೆ ಪತಿಗ ವರಬಲಾತ್. ಹಿಂದೊಮ್ಮೆ ಯುದ್ಧದ ಕಾಲಕ್ಕೆ ಶಂಬರಾಸುರ ಯುದ್ಧ ಮಾಡ್ತಿದ್ದ ಕಾಲಕ್ಕೆ ಇವನು ಭಾರಿ ಪೆಟ್ಟು ಬಿತ್ತು. ಮೂರ್ಛಿತನಾದ ದಶರಥ ರಾಜ. ಆಗೇನು ಮಾಡಿದ್ದು, ಕೈಕೇಯಿ ವೇಳೆ ಸಾರಥಿಯಾಗಿದ್ಲು. ಆ ಜೋರ ರಥ ಓಡಿಸ್ಕೊಂಡು ಹೋಗ್ಬಿಟ್ಟು ಎಚ್ಚರ ಬರೋವರೆಗೂ ಸಿಗದಂತೆ ಓಡಿಸಿದ ರಥನ. ಅವ್ರು ಎಷ್ಟು ಪ್ರಯತ್ನ ಪಟ್ಟರೂ ಸಿಗಲಿಲ್ಲ. ಆಮೇಲೆ ಯುದ್ಧ ಮಾಡಿ ಗೆದ್ದುಬಿಟ್ಟ. ಭಾಳ ಖುಷಿ ಆಯ್ತು ಆತಗೆ. ಈ ರೀತಿ ಮಾಡಿದ್ದಕ್ಕೆ ನನಗೇನಾಯಿತು, ತುಂಬ ಅನುಕೂಲ ಆಯಿತು, ವರ ಕೊಡ್ತೇನೆ, 2 ವರ ಕೊಡ್ತೇನೆ ತಗೋ ಅಂಥೇಳಿ ಆಗ ಕೇಳಿಕೊಂಡ. ಒಂದು ಉಳಿಸಿದ್ದಕ್ಕೆ, ಇನ್ನೊಂದು ಗೆಲ್ಲಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಎಂದು 2 ವರ ಕೊಟ್ಟ. ತಕ್ಷಣ ಏನು ಮಾಡಿಲ್ಲ, ಆಕೆ ನೋಡ್ತಾ ಎಷ್ಟು ಒಳ್ಳೊಳ್ಳೆ ಕೈಕೇಯಿ ಅಂದರೆ ವರ ಕೇಳಲಿಲ್ಲ. ನಂಗೆ ಬೇಕಾಗಿಲ್ಲ, ಏನು ನಂಗೆ ಬೇಕಾಗಿದೆ, ಏನು ಬೇಕಿಲ್ಲ, ಕೇಳೋದಿಲ್ಲ ಅಂಥೇಳಿ. ಇದು ಒಳ್ಳೆತನ ತೋರಿಸುತ್ತಿದ್ದು. ಆ ಒಳ್ಳೆತನನೇ ಬಂದೇನಾಯ್ತು ಈಗ ನೋಡೋದಕ್ಕೆ, ರಿಸರ್ವ್ ಮಾಡ್ಕೊಂಡು ಬೇಕಾದಾಗ ಕೇಳ್ತೀನಿ ಅಂತ ಹೇಳಿಬಿಟ್ಟ. ಕೇಳಿಬಿಟ್ರು ಮರ್ತೂ ಬಿಟ್ಲ ಅದನ್ನು, ಬರೆದಿಟ್ಕೊಳ್ಳಿಲ್ಲ ಅದನ್ನೇನು ಕೂಡ. ಯಾವಾಗಲೂ ಹೇಳ್ತೆ ಇವಳಿಗೊಂದ್ಸರ್ತಿ ಹೇಳಿದ್ಲು, ಇದನ್ನು ನೆನ್ಪಿಟ್ಟು ಹೊಡೆದಿದ್ದೆ ಅವಳು. ಎಷ್ಟು ದುಷ್ಟಳಿದ್ದಾಳೆ ಅಂತ ಕೇಳಿದರೆ, ವರ ತೊಗೊಂಡು ಕೈಕೇಯಿ ಮರ್ತಿದ್ದಾಳೆ, ಇದನ್ನು ಕೇಳಿದವಳು ಮರ್ತಿಲ್ಲ. ಯಾಕಂದರೆ ಅವ್ರಿಗೆ ಅಸ್ತ್ರ ಉಪಯೋಗಿಸ್ಬೇಕಾಗಿದೆ ಅವಳಿಗೆ. ಉಪಯೋಗಿಸ್ಬೇಕು ಅಂತ ಯಾವುದೋ ಒಂದು ಬ್ಲ್ಯಾಂಕ್ ಇಸ್ಕೊಂಡಿದ್ದನ್ನು, ಬ್ಲ್ಯಾಂಕ್ ಲೆಟ್ರನ್ನ ಎಂದೋ ಪ್ರೊಡ್ಯೂಸ್ ಮಾಡಿಬಿಟ್ರೆ ಹಾಗೆ ಇಲ್ಲ ಅಂತ ಹೇಳೋಗಿಲ್ಲ, ಕೊಟ್ಟಿಲ್ಲ ಅಂತ ಹೇಳೋಗಿಲ್ಲ. ಪತಿಗ ವರಬಲಾತ್. ಬಲ ಗಂಡ ಕೊಟ್ಟಿದ್ದು, ಅವ್ರ ಹತ್ರ ಇಟ್ಕೊಂಡಿದ್ದು, ಅದನ್ನು ಕೇಳಿದ್ದು. ಆಜಹಾರ ಇವ ರಾಜ್ಯಂ. 2 ವರ ಕೊಟ್ಟಿದ್ದು ಕೂಡ ಇದಾಗಬಾರ್ದಾ? ಒಂದು ರಾಮನಿಗೆ ಪಟ್ಟಾಭಿಷೇಕ, ಇನ್ನೊಂದು ಭರತನಿಗೆ, ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ ಕೇಳಿಬಿಟ್ಟು. ಆವಾಗೇನು ಮಾಡಿದ್ರಲ್ಲ, ಸತ್ಯವಚನ ಮಾತು ಕೊಟ್ಟು ರೇಟಿಂಗ್ನಲ್ಲಿ ಕೊಡೋದು ಅವೆಲ್ಲ ಇಲ್ಲ. ರೇಟಿಂಗ್ನಲ್ಲಿ ಕೊಟ್ಟು ಅದನ್ನು ಮತ್ತೆ ಬುದ್ಧಿ ಕೆಟ್ಟೋಗಿತ್ತು, ಆ ಹೊಡೆಬೆಟ್ಟು ಕೊಟ್ಟು ಮತ್ತೆ ಚೇಂಜ್ ಮಾಡಿಸ್ತಾರೆ. ಅದು ಹಿಂದಿನ ಕಾಲಕ್ಕೆ ಮಾತು ಅಂದರೆ ಮುಗಿದೋಗ್ತಾರೆ. ದೇವತೆಗಳೇ ಸಾಕ್ಷಿ, ಅದಕ್ಕೆ ಮಾತೇ ಸಾಕ್ಷಿ. ಆದ್ದರಿಂದ ನಡೆಸಬೇಕು ಅಂತ ಹೊರಟ. ಕೆಲಸಕ್ಕೆ ಏನಾಗುತ್ತೆ, ಕೆಲವು ಮಾತುಗಳು ನಡೆಸೋದು ಆಚಾರ್ಯ ಇದನ್ನೇ ತಿಟ್ಕೊಂಡ್ಬಿಟ್ರೆ ಮಹಾಭಾರತ ತಾತ್ಪರ್ಯದಲ್ಲಿ ಬರುತ್ತೆ. ಕನ್ನಡ ಪರ್ವದೊಳಗೆ ಹೇಳಬೇಕಾದ್ರೆ ಧರ್ಮರಾಜನ ಕೊಲ್ಲಕ್ಕೆ ಅಂತ ಹೊರಟ. ಪ್ರತಿಜ್ಞೆ ಮಾಡಿದರೆ ಸತ್ಯ ಮಾಡಬೇಕು ಅಂತೇಳಿ. ಅಕ್ಕಷ್ಟೇ, ಹಾಗೆಲ್ಲ ಹಾಗೆ ಸತ್ಯ ಮಾಡೋದಲ್ಲ, ಅದು ತಪ್ಪು ಅಂತೇಳಿದ್ರು. ಯಾಕೆ ರಾಜನ್ನ, ಅಣ್ಣನ್ನ, ಧರ್ಮಾತ್ಮನ ಕೊಲ್ಲೋದು ಯಾವ ಸತ್ಯ ಇದು ಒಂದು. ಆದ್ದರಿಂದ ಹಾಗೆಲ್ಲ ಕೊಲ್ಲಬಾರದು ಕಥೆ ಹೇಳಿಬಿಟ್ಟು, ಲೋಕಕ್ಕೆ ಹಿತ ಆಗೋದಾದರೆ ಸತ್ಯ ಪಾಲನೆ ಮಾಡಬೇಕೇ ಹೊರತು ಅಹಿತವಾಗೋದಾದರೆ ಸತ್ಯ ಪಾಲನೆ ಮಾಡಬೇಕಾಗಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಎಷ್ಟು ಮಾತು ಕೊಟ್ಟಿದ್ದೇನೆ ಅಂತ ಹೇಳಿಬಿಡ್ತಾರೆ.
ಏಕಾಶಿ ಉಪವಾಸ ಎಂದೂ ಮಾಡೋದಿಲ್ಲ ಅಂತ ಮಾತು ಕೊಟ್ಬಿಟ್ಟು, ಗೊತ್ತಿಲ್ಲ ಮಾತು ಕೊಟ್ಟು, ಆಮೇಲೆ ಗೊತ್ತಾಯಿತು ಏನು ಮಾಡಬೇಕಾಗ, ಮಾತು ಯಾವ ಲೆಕ್ಕ ಇದು ಸಾಧ್ಯ. ಯಾರಿಗೋ ಒಬ್ಬರು ಹೇಳಿದ್ದ, ಅವರು ಹಿಂಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡ್ತೀನಿ ಅಂತ ಹೇಳಿದ್ದ, ಕೊಡಲಿಲ್ಲ. ಏನು ಮಾತು ಕೊಟ್ಟಿದ್ದೇನೋ ಅಂತ ಹೇಳಿದರೆ ಯಾರು ಕೇಳ್ತಾರೆ, ಗೌರ್ಮೆಂಟ್ ಮಾತು ಕೇಳಿದ್ರೆ ನೀನೇನು ಮಾತುಕೊಳ್ಳೋಕೆ ನೀನು ಯಾರು ಅಂತ ಕೇಳ್ತಾರೆ. ಇದು ರಾಜ್ಯದ ವಿಷಯಕ್ಕೆ ಅದು ಹಕ್ಕಿಲ್ಲ ಈತನಿಗೆ. ಇನ್ಫ್ಯಾಕ್ಟ್ ಅದೇನು ಗೊತ್ತಾ, ಕೇಳಿದ್ದು ವೈಯಕ್ತಿಕ ಅಲ್ಲ, ರಾಜ್ಯ ಇದು. ರಾಜ್ಯದ ಪದ್ಧತಿ ಹೇಗೆ ಅಂದರೆ, ನಮ್ಮ ಸೀನಿಯಾರಿಟಿ ಮೇಲೆ ಕೊಡೋದಿದೆಯಲ್ಲ ಆ ಥರ, ವಂಶದಲ್ಲೇ ಇರಬೇಕು, ಸೀನಿಯರ್ ಆಗಿರಬೇಕು, ಇದು ಒಂದು ನಿಯಮ. ಇದು ಅಂದಮೇಲೆ ಈ ನಿಯಮ ಉಲ್ಲಂಘನೆ ಮಾಡೋ ಅಧಿಕಾರ ಈತನಿಗಿಲ್ಲ, ತಾನು ಮಾಡಿಕೊಂಡ ನಿಯಮ ಅಲ್ಲ ಅದು. ಏನು ಮಾಡಿದ, ಸತ್ಯವಾತ ನಡೆಸಬೇಕು. ಮೆಕ್ಯಾನಿಕಲ್ ಕೆಲಸ ಹೊರಟುಬಿಟ್ಟು ಹೀಗಾಗುತ್ತೆ. ಧರ್ಮರಾಜ ಏನು ಮಾಡಿದ, ನಾನು ದೂತ ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿದ್ದ, ಕರೆದ ಹೊರಟೇ ಬಿಟ್ಟ. ಮಾತು ಕೊಟ್ಟಿದ್ದೇನೆ ಹೋಗ್ತೇನೆ. ಈ ಎರಡು ವರಗಳನ್ನು ಇದನ್ನು ಏನು ತೋರಿಸ್ತಾರೆ ಅಂದರೆ, ಕೆಲವು ಮಾತುಗಳನ್ನು ಸತ್ಯ ಮಾಡಲಿಕ್ಕೆ ಅಂತ ಹೋಗಬಾರದು. ಸಾಮಾನ್ಯ ಕೊಟ್ಟ ಮಾತನ್ನು ನಡೆಸಬೇಕು, ಅದು ತಪ್ಪಲ್ಲ. ಆದರೆ ಯಾವಾಗ ತಪ್ಪಾಗುತ್ತೆ ಅಂದರೆ, ಅದರಿಂದ ಬಾಧಕ ಆಗೋದಾದರೆ, ಲೋಕಕ್ಕೆ ಕಲ್ಯಾಣವಾಗದೇ ಹೋದರೆ ಅಂಥವರ ನಡೆಸಬೇಕಾಗಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಇದು ಇನ್ನು ಅರ್ಥ ಮಾಡಿಕೊಂಡ್ರೆ ಇಂಥ ಈ ಧರ್ಮ ಸೂಕ್ಷ್ಮ ಇದು. ಮಹಾಜನೋ ಏನಗತ ಸಪಂಥಾಹ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇಂಥ ಡೌಟ್ ಬಂದಾಗ ಬಹಳಷ್ಟು ವಿಚಾರವಂತಿಕೆಯಿಂದ ನಡ್ಕೋಬೇಕು. ದಶರಥ ರಾಜ ಹಾಗೆ ಮಾಡಲಿಲ್ಲ. ಇದಕ್ಕೆ ಒಂದು ಕಡೆಗೇನು ಆತನ ಪ್ರಾರಬ್ಧ, ಇನ್ನೊಂದು ಕಡೆಗೆ ಲೋಕ 200 ಸಾವಿರಾರಿದೆ. ಬಟ್ ಆತನ ಅಷ್ಟೇ ತೊಗೊಂಡ್ರೆ ಏನು ಮಾಡಿದಾಗಾಯ್ತಾಯ್ತು, ಈಗ ಇಂಥವ್ರು ನಡೆಸೋದಿಲ್ಲ ಅಂತ ಹೇಳ್ಬೋದಾಗಿತ್ತು. ಹೊರ ಕೊಟ್ಟರೆ ಇದಕ್ಕೆಲ್ಲ ಇದಲ್ಲ, ತನಗೆ ಸಂಬಂಧಪಟ್ಟಿದ್ದು ಮಾತ್ರ ನಡೆಯುತ್ತೆ. ಉಳಿದವ್ರಿಗೆ ಕೊಟ್ಟಿದ್ರೆ ಇವನು ಯಾರು ಕೊಡಲಿಕ್ಕೆ ಅಧಿಕಾರನೇ ಫಸ್ಟ್ ಇಲ್ಲ, ಕೊಟ್ಟರೆ ನಡೆಸಲೂಬೇಕಾಗಿಲ್ಲ. ಅದು ನಡೆಸಿದ್ದಕ್ಕೋಸ್ಕರ ಏನಾಯಿತು, ಆ ವೀಕ್ನೆಸ್ನ ತಿಳ್ಕೊಂಡೇ ಅವಳು ದುರುಪಯೋಗ ಮಾಡಿಕೊಂಡ್ಳು. ಯಾರಿಗೆ, ದೇಶ, ಜನ, ದೇವರ ಆರಾಧನೆ, ಅದು ಇಂಪಾರ್ಟೆಂಟ್. ಅದಕ್ಕೆ ಪ್ರಾಮಿನೆನ್ಸ್ ಕೊಡಿ, ಇದಕ್ಕಲ್ಲ. ಮತ್ತು ಈ ಥರ ಹಕ್ಕೇ ಇಲ್ಲ. ಇದು ಒಬ್ಬ ವೈಶ್ಯಾಸ್ತ್ರರಿಗೆ ತನ್ನ ಮಗನಿಗೆ ಅಪಾಯಿಂಟ್ ಮಾಡೋ ಹಕ್ಕಿಲ್ಲ ಆತನಿಗೆ. ಏನು ಮಾಡಬೇಕು, ಅದನ್ನು ಪ್ರೊಸೀಜರ್ ಇದೆ. ಪ್ರೊಸೀಜರ್ ಪ್ರಕಾರ ಮಾಡಿದರೆ ಮಾತ್ರ, ಇಲ್ಲಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ತನ್ನ ಮಗನಿಗೇನೆ ಅವ್ನು ಭಾರಿ ಫಸ್ಟ್ ರ್ಯಾಂಕ್ ಬೇರೆ ಜೊತೆಗೆ ಅವನು, ಆದರೂ ಕೊಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಆಶ್ಚರ್ಯ. ಈಗ ವೇಕೆಂಟ್ ಇದೆ, ಎಲ್ಲ ಇದೆ. ಅದೇನಾಗಬೇಕು, ಅದಕ್ಕೀಗ ಫಾರ್ಮ್ಯಾಲಿಟೀಸ್ ನಡೀಲೇಬೇಕು. ನಡೀದೇ ಹೋದರೆ ಅದಕ್ಕೆ ವ್ಯಾಲಿಡಿಟಿ ಬರೋದಿಲ್ಲ. ಅದನ್ನು ತಪ್ಪಿದಾಗ ಹೀಗಾಗುತ್ತೆ. ಕೆಲವೊಮ್ಮೆ ಯಾವುದೋ ಕಾರಣಕ್ಕೆ ಅದು ಏನು ಮಾಡ್ತಾರೆ, ಸಣ್ಣ ವಿಷಯ ದೊಡ್ಡದು ಮಾಡಿಕೊಳ್ಳೋಕೆ ಒಂದು ಕಾರಣ ಆಯ್ತು. ಅದೇನು ಒಬ್ಬಳಿಗೆ ನಷ್ಟ ಅಷ್ಟೇ, ನಿನ್ನ ಮಾತು ನಡೆಸೋದಿಲ್ಲ, ಹೋಗಿ ಮೂದೋಯ್ತು ಅಷ್ಟೇ. ಏನು ಮಾಡಿದ್ವಿ ಮಾಡ್ಕೊ, ಏನಾದ್ರು ಮಾಡ್ಕೊ. ಅದು ಬೈ ಫೋರ್ಸ್ ಅಂತೂ ಸಾಧ್ಯ ಇಲ್ಲ, ಅವಳಿಗೆ ಸತ್ತಾ ಸಂಬಂಧ ಇಲ್ಲ. ಶಾಸ್ತ್ರ ಫಾರಿದೆ ಆತನಿಗೆ, ಕಾರಣ ನಡೆಸೋಕ್ಕೆ ಕಾರಣ ಇರಲಿಲ್ಲ. ಅದು ಕೆಲವು ಮಾತುಗಳನ್ನು ನಡೆಸೋದು ತಪ್ಪು, ಕೆಲವು ಮಾತನ್ನು ನಡೆಸದೇ ಇರೋದು ತಪ್ಪು. ಅದೇ ಒಳ್ಳೆ ಮಾತನ್ನು ಒಳ್ಳೆಯವ್ರಿಗೆ ಕೊಟ್ಟಿದ್ದರೆ ಅದನ್ನು ಮಾತ್ರ ಏನು ಮಾಡಬೇಕು, ನಡೆಸಬೇಕು. ಇಲ್ಲ ಹೋದರೆ ನಡೆಸಬೇಕಾದ ಕಾರಣ ಇಲ್ಲ. ಕೆಲವರು ಯಾವುದನ್ನೋ ನಡೆಸ್ತಾರೆ, ಅಸಂಬದ್ಧ ವಿಚಾರ ನಡೆಸ್ತಾರೆ, ಶ್ರೇಷ್ಠ ಕೆಲಸ ಕೈ ಬಿಟ್ಬಿಟ್ಟಿರ್ತಾರೆ. ಸೊ ಅದೇ ದೋಷ ಅಂತ ಕರೆಯೋದು. ಅದೇ ದೋಷ. ಎಂದು ಕೂಡ ನಮ್ಮ ಇದರಲ್ಲಿ ಯೋಚನೆ ಮಾಡಬಾರ್ದು. ಕಾನೂನು ದೊಡ್ಡದು ಅಂತ ಹೇಳೋದಿಲ್ಲ, ಕಾನೂನು ಎಲ್ರಿಗಿಂತ ದೊಡ್ಡದು. ಹೇಗೋ ಧರ್ಮ ಅಂದರೆ ಕಾನೂನು. ಇದೊಂದು ತುಂಬ ಸತ್ ಬರುತ್ತೆ ಮುಂದೆ. ನೀನು ಕೊಡಕ್ಕೆ ಯಾರು ಹೇಳಿದ್ರು ಅಂತ ವಶಿಷ್ಠರು ಕೇಳ್ತಾರಲ್ಲ, ನೀನು ತಪ್ಪು ಮಾಡಿದ್ದಿ ಅಂತ ಅವರೆಲ್ಲ ಹೇಳ್ತಾರೆ. ಪತಿಗ ವರಬಲ ಆಜಹಾರ ಏವ, ರಾಜ್ಯ ತಗೊಂಡೇ ಬಿಟ್ಲು ರಾಜ್ಯ. ರಾಮ ತದ್ಗೌರವೇಣ, ರಾಮದೇವರು ಏನು ಮಾಡಿದ್ರೆ ಗೌರವ. ಏನು ಗೌರವ, ಪಿತೃದೇವೋಭವ ಮಾತೃದೇವೋಭವ ತಾನೇ ನಡೆಸ್ತಾ ಇದ್ದಾನೆ. ತಂದೆ ತಪ್ಪು ಮಾಡಿಬಿಟ್ಟಿದ್ದಾನೆ. ಇದು ಇನ್ನೊಂದು ಈ ರೋಲ್, ರಾಮದೇವ್ರ ರೋಲ್. ಈಗ ನಾವೇನು ಕೇಳಬೇಕಾಗಿತ್ತು, ಮಾತು ಕೇಳಲ್ಲ, ರಾಮದೇವ್ರು ಅನ್ಬೋದಾಗಿತ್ತು, ಅನ್ನಲಿಲ್ಲ. ಇವತ್ತು ಸರಿಯಾದ ಮಾತನ್ನೇ ಮಕ್ಕಳು ನಡೆಸೋದಿಲ್ಲ ಎಷ್ಟೋ ಸಲ. ನೀನು ಕೊಟ್ಟರೆ ನಾವೇನು ಜವಾಬ್ದಾರಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರು ರೇಟಿಂಗ್ನಲ್ಲಿ ಕೊಟ್ಟಿದ್ರು ಒಂದು ಮತ್ತೆ ಚಾಲೆಂಜ್ ಮಾಡ್ತಾರೆ. ಅವ್ರಿಗೆ ಬುದ್ಧಿ ಸರಿ ಇದ್ದ ಚೇಂಜ್ ಮಾಡಿಸೋರಿದ್ದಾರೆ. ಬುದ್ಧಿ ಕೆಟ್ಟೋಗಿದ್ದಾಗ ವಿಲ್ ಮಾಡಿದಾಗ ಅಂಥೇಳಿ ಚೇಂಜ್ ಮಾಡಿಸಿ ತಾವು ಮಾಡ್ಕೊತಾರೆ. ಅಷ್ಟು ಕೆಟ್ಟವ್ರು ಇರ್ತಾರೆ. ರಾಮದೇವ್ರು ತೋರಿಸ್ತಾರೆ, ಅಕಸ್ಮಾತ್ ದೊಡ್ಡವರು ತಪ್ಪು ಮಾಡಿದ್ರು ಕೂಡ ಏನು ಮಾಡ್ಬೇಕು, ಅದನ್ನು ಆದಷ್ಟು ನಡೆಸೋ ಪ್ರಯತ್ನ ಪಡ್ರಿ, ಗೊತ್ತಾಯ್ತಾ? ಅದು ನಡೆಸಿ, ಅದು ಅವ್ರಿಗೆ ಕೊಡ್ತಕ್ಕಂಥ ಗೌರವ. ಅಹಲ್ಯ ಶಾಪ ಮಾಡಿ ತಪ್ಪು ಮಾಡಿದ್ಲ, ಅಹಲ್ಯ ಪಾಪ ಶಾಪ ಕೊಟ್ಟರು, ಗೌರವ ಏನು ಮಾಡಿಲ್ಲ, ಶಾಪನ ಅಕ್ಸೆಪ್ಟ್ ಮಾಡಿಲ್ಲ. ಅದನ್ನು ಮತ್ತೆ ಗಂಡನ ಬೈಲೂ ಇಲ್ಲ ಕೊಡೋದು. ದೊಡ್ಡ ಶಾಪ, ಸಣ್ಣ ಪುಟ್ಟ ಶಾಪ ಅಲ್ಲ, ಅದನ್ನು ನಡೆಸಿಲ್ಲ. ಯಾಕೆ ಅವನು ಕೆಲವು ಸರ್ ಎಲ್ಲರೂ ಸರಿಯೇ ಇರಬೇಕು ಅಂತೇನೂ ಇಲ್ಲ. ಲೋಕದಲ್ಲೂ ಕೂಡ ಜಡ್ಜ್ಮೆಂಟ್ ತಪ್ಪು ಕೊಡ್ತಾನೆ ಕೆಳಗಿನವನು, ಮೇಲಿನವ್ರು ಏನು ಮಾಡ್ತಾರೆ, ಅದನ್ನು ಸರಿ ಮಾಡ್ತಾರೆ ಅಷ್ಟೇ. ತುಂಬ ಕೊಟ್ಟರೆ ಇವನು ಪನಿಷ್ ಮಾಡ್ತಾರೆ. ಒಂದೆರಡು ಹಾಗಾದರೆ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಕೆಲವು ಪಾಯಿಂಟ್ಸ್ ಹೆಚ್ಚು ಕಡಿಮೆ ಆಗೋದೇ ಹೊರತು, ಕೆಲವು ಸತ್ ಮೇಲೆ ಹೋದರೆ ಮತ್ತೆ ಅಲ್ಲಿ ಹೆಚ್ಚು ಕಡಿಮೆ ಮತ್ತೆ ವಾಪಸ್. ಈಗ ಮೊದಲು ಮಾಡಿ ಸರಿ ಅಂತ ಆಗುತ್ತೆ ಎಷ್ಟೋ ಸಲ. ಇವನು ಹೋಗ್ತಾನೆ ಮತ್ತೆ ಕೋರ್ಟಿಗಾಗ, ಇದೇ ಸರಿ ಅಂತ ಆಗ್ಬಿಡ. ಅಂಥ ವಿಷಯ ಬಂದಾಗ ಸರಿಯೇ ಹೊರತು ಬೇರೆ ಹೊತ್ತಲ್ಲಿ ಏನು ಮಾಡ್ಕೊಡೋದು ಯಾವಾಗಲೂ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ, ನಿರ್ಣಯ ರಾಮಾಯಣ ಮಹಾಭಾರತ ಯಾತಕ್ಕೆ ಬಂತು ಅಂದರೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ಹೇಗೆ ತಂದ್ಕೋತಾರೆ ಹೇಗೆ ಸಾಲ್ವ್ ಮಾಡಬೇಕು. ಕೆಲವು ಮಾತ್ರ ನಡೆಸಕ್ಕೆ ಹೋಗಬಾರ್ದು. ಪತಿಗ ಬರಬಲಾದ ಆಜಹಾರೈವ ರಾಜ್ಯ ರಾಮ ತದ್ಗೌರವೇಣ. ಇದಕ್ಕೆ ತಂದೆ ಗೌರವ ಶಬ್ದಕ್ಕೆ ಎದೆ ಅರ್ಥ. ಪಿತೃದೇವೋ ಭವ ಮಾತೃದೇವೋ ಭವ. ತಾಯಿ ಸ್ವಂತ ತಾಯಿ ಅಲ್ಲ, ಯಾರೂ ಕೈಕೇಯಿ ಮಾತು ನಡೆಸಬೇಕಾಗಿಲ್ಲ, ಅದು ನಡೆಸಿದರು.
ಧೃತರಾಷ್ಟ್ರ ಸ್ವಂತ ಅಪ್ಪ ಅಲ್ಲ, ದೊಡ್ಡಪ್ಪ ಅಷ್ಟೇ. ಧರ್ಮದ ಮಾತನ್ನು ನಡೆಸಿದ. ಸ್ವಂತ ತಂದೆ ಮಾತನ್ನೇ ನಡೆಸೋದಿಲ್ಲ, ಗುರುನೇ ಬಿಟ್ಟುಬಿಡಿ, ದೊಡ್ಡಪ್ಪ ಚಿಕ್ಕಪ್ಪ ಮಾತು ಬಿಟ್ಟುಬಿಡಿ. ಅಂದರೆ ರಾಮದೇವ್ರು ಎಷ್ಟು ತೋರಿಸ್ತಾರೆ. ತಂದೆ ಗೌರವ, ಪಿತೃಯಜ್ಞ ಅಂತ ಕರೀತಾರೆ ಸಾಮಾನ್ಯ. ತಾಯಿ ಛಾತ್ರ ಇದ್ರು ಕರೆಯೋದು ಏನಂತ, ಅದಕ್ಕೆ ಪಿತೃಕಾರ್ಯ ಅಂತಲೇ ಕರೆಯೋದು. ತಿಳಿತಾ? ಯಾವುದೇ ಇದ್ರು ಹೆಸರು ಪಿತೃಕಾರ್ಯ, ಅದಕ್ಕೆ ಪಿತೃ ಪ್ರಧಾನ ಆಗಿಬಿಡ್ತಾನೆ. ಸೊ ತಾಯಿಯಂದ್ರೆ ಎಷ್ಟೇ ಜನ, ತಂದೆಗೆ ಎಷ್ಟೇ ಜನ ಹೆಂಡಂತರು ಕೂಡ ಅವರೆಲ್ಲ ಯಾರಿಗೆ ಸಮಾನ? ತಾಯಿಗೆ ಸಮಾನ. ಅದನ್ನೆಲ್ಲ ತೋರ್ಸೋಕ್ಕೋಸ್ಕರ ಈ ವ್ಯಾಲ್ಯೂಸ್ ಅಂತಾರೆ. ಇದಕ್ಕೇನಿದು? ಇದು ಹಣಕಾಸಿನ ವಿಚಾರ ಅಲ್ಲ, ಇದು ಧರ್ಮದ ವಿಚಾರ. ಸುಪೀರಿಯರ್ನ ಗೌರವಿಸಬೇಕಾದದ್ದು ಆ ಮಟ್ಟಿಗೆ ಇವತ್ತು ಕೋರ್ಟ್ ಒಪ್ಪುತ್ತದು. ದೊಡ್ಡವ್ರನ್ನ ಗೌರವಿಸ್ತಾ ಹೋದರೆ ಅದು ಬ್ಯಾಡ್ ಸಿ ಆರ್ ಬರೆದ್ರೆ ಅದು ವ್ಯಾಲಿಡ್, ಆಯಿತಾ? ಅದು ಪ್ರಮೋಷನ್ ನೀವು ಕೊಡಲಿಲ್ಲ, ಸಿ ಆರ್ ಸರಿ ಇರಲಿಲ್ಲ, ಅದು ಕರೆಕ್ಟ್. ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಅದನ್ನು ಇದು ಮಾಡ್ತಾರೆ, ಮಾನ್ಯ ಮಾಡ್ತಾರೆ. ಅವನು ಮೆರಿಟ್ ಇದೆ ಕೊಟ್ಬಿಡಿ ಅಂತ ಹೇಳೋದಿಲ್ಲ. ಆ ದೃಷ್ಟಿಯಲ್ಲಿ ರಾಮ ತದ್ಗೌರವೇಣ ತ್ರಿದಶ ಮುನಿಕೃತೆ ಅರಣ್ಯಮೇವ ಆವಿವೇಶ ಹೊರಟುಬಿಟ್ರು. ಆಗ ಒಂದು ಪ್ರಶ್ನೆ ಬಂತು, ಗೌರವ ಅಂಥೇಳಿ ಮಾಡಿಬಿಟ್ರೆ ಲೋಕಕ್ಕೆ ತೊಂದರೆ ಆಗುತ್ತಲ್ಲ ಅಂತ ಕೇಳಿದ್ರೆ ತೊಂದರೆ ಆಗೋದಿಲ್ಲ ಅಂತಲೇ ಮಾಡಿದ್ದೆ. ಈಗ ದಶರಥ ದೃಷ್ಟಿಯಿಂದ ತೊಂದರೆ ಇದೆ ಆ್ಯಕ್ಚುಲಿ, ರಾಮದೇವ್ರ ದೃಷ್ಟಿಯಲ್ಲಿ ಯಾಕೆ ತ್ರಿದಶ ಮುನಿಕೃತೆ ವರ ನಡೆಸೋದ್ರಿಂದ ಏನಾಗುತ್ತೆ? ಈಗ ಲೋಕ ಕಲ್ಯಾಣ ಆಗುತ್ತೆ ವರ ನಡೆಸೋದ್ರಿಂದ. ಹಾಗಿದ್ದರೆ ಕೈಗೆ ಪುಣ್ಯ ಬಂತು ಅಂತ ಹೇಳ್ಬೋದಲ್ಲ, ಮಂಥರಿಗೂ ಪುಣ್ಯ ಬಂತು ಅಂತ ಹೇಳ್ಬೋದಲ್ಲ. ತಾನು ಕೇಳಿದ ವರ ಯಾವುದಕ್ಕೆ ಉಪಯೋಗ ಆಯ್ತು? ಈಗ ಲೋಕ ಕಲ್ಯಾಣ ಆಯ್ತಲ್ಲ ಅಂತ ಕೇಳಿದರೆ ಆಗ್ತಿತ್ತು. ಅವಳಿಗೆ ದೃಷ್ಟಿ ಇದ್ದಿದ್ರೆ ಅರ್ಥ ಆಯ್ತಾ? ಈಗ ಅವಳಿಗೆ ಯಾಗಲಿದ್ದರೆ ಖಂಡಿತ ಆಗ್ತಿತ್ತು. ಆ ದೃಷ್ಟಿ ಅವಳಿಗಿಲ್ಲ. ಆದ್ದರಿಂದ ಏನಲ್ಲ, ಅದು ಪುಣ್ಯ ಬರೋದಿಲ್ಲ. ತಿಳ್ಕೊಂಡು ಮಾಡಿದರೆ ಪುಣ್ಯ ಬರುತ್ತೆ, ತಿಳ್ಕೊಂಡು ಮಾಡಿದ್ರೆ ಪುಣ್ಯ ಬರುತ್ತೆ ಹೊರತು ತಿಳ್ಕೊಳ್ದೆ ಮಾಡಿದರೆ, ಇವತ್ತು ಏಕಾದಶಿ ಅವನು ಗೊತ್ತೇ ಇಲ್ಲ, ಅವನಿಗೆ ತಪ್ಪು ಮಾಡಿದ, ಅವನಿಗೆ ಸ್ವಲ್ಪ ಪಾಪ ಕಡಿಮೆ. ಗೊತ್ತಿದ್ದು ತಿಂದ, ಅವಾಗೇನಾಯ್ತು? ಗೊತ್ತಿದ್ದು ಸರಿಯಾಗಿ ಮಾಡಿದೆ, ಇನ್ನೂ ಪುಣ್ಯ ಬಂದು. ಗೊತ್ತಿದ್ದು ಬಿಟ್ಟ, ಗೊತ್ತಿದ್ದು ಮಾಡಿದ, ಎರಡಿದೆ. ಈಗ ಆ ದೃಷ್ಟಿಯಲ್ಲಿ ಯಾವಾಗಲೂ ತಿಳಿದ ಮೇಲೆ ನಡೆಸೋದು ಬಹಳ ಮುಖ್ಯ. ಆ ಉದ್ದೇಶದಿಂದ ಮಾಡಿದರೆ ಮಾತ್ರ ದೊಡ್ಡದು. ತ್ರಿದಶ ಮುನಿಕೃತೆ ಅರಣ್ಯಮೇವ ಆವಿವೇಶ. ಏನು ಒಳ್ಳೆಯದಾಗುತ್ತೆ, ಯಾರು ಒಳ್ಳೆಯದಾಗುತ್ತೆ ಅಂದರೆ ತ್ರಿದಶ ಮುನಿಕೃತೆ, ಇಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ. ತ್ರಿದಶ ಮುನಿಕೃತೆ, ತ್ರಿದಶರು ಅಂದರೆ ಯಾರೋ ದೇವತೆಗಳು, ಮುನಿಗಳು ಅಂದರೆ ಋಷಿಗಳು. ಉಳಿದೆಲ್ಲ ತಗೋಬೇಕು. ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಥ. ದೇವತೆಗಳಂದ್ರೆ ಮುನಿಗಳು. ಆಮೇಲೆ ಯಾರಿದ್ದಾರೆ? ಪಿತೃಪ ನರಾಹ, ಪಿತೃಗಳಿಗೆ, ಚಕ್ರವರ್ತಿಗಳಿಗೆ ಮತ್ತು ಮನುಷ್ಯೋತ್ತಮರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ಪದ ತಿಳ್ಕೊಂಡ್ರೆ ಇನ್ನೊಬ್ಬರಿಗೆ ಲೋಕ ಕಲ್ಯಾಣವಾಗೋದಾದರೆ ಐ ಆಮ್ ರೆಡಿ ಟು ಸಫರ್ ಅಂತಾರೆ. ಹಾಗೆ ನಾನು ಒಬ್ಬನಿಗೆ ಕೆಟ್ಟದಾಗೋದಾದರೆ ಆಗಲಿ, ಲಕ್ಷ್ಮಣ ಇನ್ನೇ ಮುಂದೆ ಫಾಲೋ ಮಾಡ್ತಾನೆ, ಪ್ರಸಂಗ ಬರುತ್ತೆ. ತುಂಬ ಜನಕ್ಕೆ ಒಳ್ಳೆಯದಾಗೋದಾದರೆ ನಾನೊಬ್ಬನೇ ಇದು ಮಾಡ್ತೇನೆ, ಸ್ಯಾಕ್ರಿಫೈಸ್ ಮಾಡ್ತೇನೆ ಅಂತ ಅರ್ಥ ಮಾಡ್ಕೋಬೇಕು. ತಪ್ಪಿದ್ರೂ ಕೂಡ ಲೋಕ ಕಲ್ಯಾಣವಾಗೋದಾದರೆ ಒಪ್ಪಿಕೊಳ್ಳಿ. ದಶರಥ ಮಾಡಿದ ತಪ್ಪನ್ನು ರಾಮದೇವರು ಮಾಡಿದ್ರೋ ಇಲ್ಲ, ದಶರಥ ಮಾಡಿದ ತಪ್ಪೇನೆ, ಕೈಕೇಯಿ ಮಾಡಿದ ತಪ್ಪೇ, ಮಂಥರೆ ಮಾಡಿದ್ದು ಭಾರಿ ತಪ್ಪು. ರಾಮದೇವರ ನಡೆಸಿದ್ದೆ ಯಾತಕ್ಕೆ ಅಂತ ಕೇಳಿದರೆ ಕಾರಣ ಏನು? ಲೋಕ ಕಲ್ಯಾಣವಾಗುತ್ತೆ ಅಂತ ನಡೆಸಿದೆ. ಅದೇ ಆಚಾರ್ಯ ಹೇಳೋದು, ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಶೋಚ್ಯತೆ. ಸತ್ಯದ ಡೆಫಿನೇಷನ್ ಏನು? ಇದ್ದಕ್ಕಿದ್ದಾಗಿ ಹೇಳಿದರೆ ಸತ್ಯ ಅಂತ ಕರಿಬಾರದು. ಯಾವಾಗ ಕರಿಬೇಕು? ಲೋಕಹಿತಕ್ಕೆ ಕಾರಣವಾಗೋದಾದ್ರೆ ಮಾತ್ರ ಕರಿಬೇಕೆ ಹೊರತು, ನಡೆಸಿದರೆ ಸತ್ತರು ಸಜ್ಜಂದರು ಅವರಿಗೆ ಅನುಕೂಲ ಆಗೋದಾದ್ರೆ ಸತ್ಯನೇ ಹೊರತು ಇದು ಸತ್ಯ ಅಲ್ಲ. ಈಗ ವೇದವಾಕ್ಯಕ್ಕೆ ಅರ್ಥ ಆಯಿತು. ಸತ್ಯಂವಾದ ಧರ್ಮಂಚರ ಇದೆಯಲ್ಲ, ಅಲ್ಲಿ ಅರ್ಥ ಮಾಡ್ಕೋಬೇಕು. ಮೆಕ್ಯಾನಿಕಲ್ ಸತ್ಯ ಹೇಳು ಅಲ್ಲ, ಮೆಕ್ಯಾನಿಕಲ್ ಸತ್ಯ ಹೇಳಬಾರ್ದು. ಏನು ಹೇಳಬೇಕಲ್ಲಿ? ಪರೀಕ್ಷೆಗೆ ಹೊರಟಿದ್ದಾನೆ, ಮತ್ತು ಅದು ಭಾರಿ ಬುದ್ಧಿವಂತ ಹುಡುಗ, ಯಾವುದು ಕೆಟ್ಟ ನ್ಯೂಸ್ ಹೇಳಬೇಕು ಅವನಿಗೆ. ಈಗ ಇವನೇನು ಮಾಡಬೇಕಾಗ? ಹೇಳಬಾರ್ದಾಗ. ಯಾತಕ್ಕೆ? ಅವನ ಕೆರಿಯರ್ ಹಾಳಾಗುತ್ತೆ. ಒಂದು ಆಫ್ಟರ್ 3 hours ಲೇಟ್ ಆಗುತ್ತೆ ಅಷ್ಟೇ. ಕೆಲವು ಸಲ ಇನ್ನೂ ಕಡಿಮೆಯಲ್ಲಿ ಲೇಟ್ ಆಗೋದು. ಅವಾಗ ಏನು ಹೇಳ್ಬೇಕು? ಏನಿಲ್ಲ, ಹೋಗಿ ಯಾರು ಗುಡ್ಡು ಕಳಿಸಿಬಿಡ್ಬೇಕಾಗ. ಆಮೇಲೆ ಏನು ಮಾಡಬೇಕಲ್ಲಿ? ಮುಗಿದ ಮೇಲೆ ಹೇಳಬೇಕು. ಆ 3 hours ಡಿಫೆನ್ಸ್ ಅವ್ನ ಕೆರಿಯರ್ ಉಳ್ಕೊಂಡು ಮುಂದೆ ಒಳ್ಳೇದಾಯಿತು, ಅದು ಪಾಪ ಬರಲಿಲ್ಲ. ಅದಕ್ಕೆ ಅವ್ರು ಏನು ಸುಳ್ಳು ಹೇಳಿರ್ತಾರೆ, ಕೆಲವು ಅದಕ್ಕೂ ಯಾರು ಸತ್ಯ ಇರೋದಿಲ್ಲ, ಹೇಳ್ಬಿಟ್ಟು ಅವ್ರು ಡಿಸ್ಟರ್ಬ್ ಆಗ್ತಾ. ಆಮೇಲೆ ಏನೂ ಆಗೇ ಇಲ್ಲ, ಹಾಳು ಮಾಡಿಬಿಟ್ಟು ಕೆಟ್ಟದಿತ್ತು. ಈ ರೀತಿ ಮಾಡಬಾರ್ದು. ಅದನ್ನ ಅರ್ಥ ಮಾಡಿಕೊಂಡ್ರೆ ಯಾವ ಸ್ಪಿರಿಟ್ ಅಂತಾರೆ, ಸ್ಪಿರಿಟ್ ಆಫ್ ದಿ ಲಾ ಇಂಪಾರ್ಟೆಂಟ್. ಲಾ ಮಾಡೋ ಉದ್ದೇಶ ಏನು? ಯಾವಾಗಲೂ ಕೂಡ ಒಂದು ಲಾನ ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಲ್ಲ. ಯಾವುದೇ ಲಾ ಮಾಡಿದ್ರೆ ವ್ಯಾಲಿಟಿ ಬರೋದು ಯಾವಾಗ? ಅದಕ್ಕೆ ಯಾವುದೋ ಲಾ ಮಾಡ್ತಾರೆ, ಅದು ಕೆಟ್ಟದಿದ್ದರೆ ಡಿಸ್ಕಾರ್ಡ್ ಮಾಡಿ ತೆಗೆದುಬಿಡ್ತಾರೆ. ಒಳ್ಳೆ ಲಾ ಮಾತ್ರ ಉಳಿಯೋದು. ಒಳ್ಳೆ ಲಾದ ಉದ್ದೇಶ ಇರೋದು ಲೋಕ ಕಲ್ಯಾಣ. ಆ ಲೋಕ ಕಲ್ಯಾಣ ಆಗೋದಿಲ್ಲ ಅಂದರೆ ಲಾ ಫಾಲೋ ಮಾಡಬೇಕಾಗಿಲ್ಲ ಅಂತ ಅರ್ಥ. ಒಂದು ಹಿಂದೊಂದು ಎಸೆ ಇತ್ತು, ಆಲ್ ಅಬೌಟ್ ಎ ಡಾಗ್ ಅಂತ ಓದಿದ್ರೆ ಯಾರು? ಹಿಂದೊಂದು ಎಸೆ ಆ PUC ಯಲ್ಲಿದ್ದಾಗ ಓದಿದ್ದು, ಆಲ್ ಅಬೌಟ್ ಎ ಡಾಗ್. ಒಂದು ರಾತ್ರಿ ಲೇಟ್ ಆಗಿದೆ, ಒಂದು ಬಸ್ಸಲ್ಲಿ ಹಾಕೊಂಡು ಹೋಗ್ಬೇಕು, ಡಾಗನ್ನ ಹಾಕೋಬೇಕೋ ಇಲ್ಲೋ, ದೊಡ್ಡ ಗಲಾಟೆ. ಅದು ಏನೇನೋ ಅನಾಹುತಗಳು ಅದರಿಂದ ಬರೋದು. ಆ್ಯಕ್ಚುಲಿ ಸಣ್ಣ ವಿಷಯ, ಅದರಿಂದ ಆಯಿತು. ಹಾಗೆಲ್ಲ ಮಾಡಬಾರ್ದು. ಅಂದರೆ ಕಾನೂನನ್ನು ಫಾಲೋ ಮಾಡೋಕ್ಕೆ ಏನಿರಬೇಕು? ಯಾವಾಗಲೂ ಡಿಸ್ಕ್ರಿಷನ್ ಪವರ್ ಅಂತಿರುತ್ತೆ. ಯಾರಿಗೆ? ಡಿನೋಟಿಫಿಕೇಶನ್ ಮಾಡಲೇಬಾರ್ದು. ಹಾಗಿದ್ರೆ ಮಾಡದೆ ಹೋದರೆ ಆಯಿತು, ಇರಬೇಕು, ಅಧಿಕಾರಿ ಹಾಕ್ಬೇಕು. ಅದಕ್ಕೆ ಅದು ಮಾಡಬೇಕಾದ್ರೆ ಮಾಡಬೇಕು. ಯಾವಾಗ ಅದು ಅಪರಾಧ ಆಗುತ್ತೆ, ತಪ್ಪಾಗಿದ್ದರೆ ಮಾತ್ರ ಅಪರಾಧ.
ಒಂದು ಮಠದ ಸಾಮಾನು ಇರುತ್ತೆ, ಮಾರಬಾರ್ದ ಅಂತ ಕೇಳಿದರೆ, ಮಠದ ಆಸ್ತಿ ಮಾರಬಾರ್ದ ಅಂತ ಕೇಳಿದರೆ, ಮನೆ ಆಸ್ತಿ ಮಾರಬಾರ್ದು ಅಂತ ಕೇಳಿದರೆ, ಒಳ್ಳೇದಾಗಾದ್ರೆ ಮಾರಿ, ಸುಮ್ಮನೆ ಮಾರಬಾರ್ದು. ತನ್ನ ಬೆನಿಫಿಟ್, ತನ್ನ ಫ್ಯಾಮಿಲಿ ಬೆನಿಫಿಟ್ ಮಾಡಿದ ಮಹಾ ಅಪರಾಧ ಅದು. ಅರ್ಥ ಆಯ್ತಾ? ಈಗ ಏನು ಮಾಡಲೇಬಾರ್ದು ಅಂದ್ರೆ ಕೆಲಸ ಮಾಡೋದು ಹಾಗೆ ಇವನು. ಸರ್ಕಾರ ಕಾಲೇಜುಗಳಲ್ಲೇ ಲೋನ್ ತೊಗೋಬೇಕಾಗುತ್ತೆ ಕೆಲವು ಸಲ, ಸರ್ಕಾರ ಲೋನ್ ಮಾಡುತ್ತೆ ಕೆಲವು ಸಲ. ಯಾತಕ್ಕೆ ಲೋನ್ ಮಾಡೋದು ತಪ್ಪೇ, ಬಟ್ ಯಾತಕ್ಕೆ ಮಾಡ್ತಿರೋದು ಅವ್ರೀಗ? ಜನರು ಉಳಿದಾರಕ್ಕೆ ಮಾಡಬೇಕಾಗಿದೆ, ಏನು ತಪ್ಪಲ್ಲ. ಇದು ಅರ್ಥ ಮಾಡ್ಕೊಂಡು ಕೆಲವೊಂದು ಮೆಕ್ಯಾನಿಕಲಿ ಫಾಲೋ ಮಾಡಿದ್ರೆ ಆಕ್ವರ್ಡಾಗಿ ಕಾಣಿಸುತ್ತೆ. ಸ್ಪಿರಿಟ್ ಅರ್ಥ ಮಾಡಿದ್ರೆ ಸರಿ ಹೋಗೋದು. ಅದನ್ನೇ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಗೊತ್ತಾಯ್ತಾ? ಅದು ಏಕೋ ಋಷಿ ಯಸ್ಯ ಮತಂ ಪ್ರಮಾಣಂ. ಯಾರೇ ಒಬ್ಬರು ಮಾತನ್ನು ಕೇಳೋದಕ್ಕೆ ಕೊಟ್ಟು ಧರ್ಮ ಸೂಕ್ಷ್ಮ ಬಂದಾಗ ಡಿಫರೆನ್ಸ್ ಬರುತ್ತೆ ಒಪಿನಿಯನ್ನಲ್ಲಿ. ಮತ್ತೇನು ಮಾಡಬೇಕಾಗ? ಮಹಾಜನೋ ಏನ ಗತಸ್ಸ ಪಂಥಾಹ. ದೊಡ್ಡವ್ರ ಹಾದಿ ನೋಡಿ, ಮಹಾಜನರು ಅಂದರೆ ಇವರೆಲ್ಲ. ಇದು ನೋಡ್ಕೊಂಡು ತಿಳ್ಕೊಳ್ಳಿ, ಇದು ಧರ್ಮ ಸೂಕ್ಷ್ಮದ ತೀರ್ಮಾನ ಇದು. ಆದ್ದರಿಂದಲೇ ತ್ರಯಶ ಮುನಿಕೃತೆ ಅರಣ್ಯಮೇವ ಆವಿವೇಶ. ಅರಣ್ಯಕ್ಕೆ ಹೊರಟರು. ದೇವತೆಗಳಿಗೆ ಮುನಿಗಳಿಗೆ ಕಲ್ಯಾಣ, ಯಾರಿಗೋ ಕಲ್ಯಾಣವಾಗಬಾರದು. ಒಳ್ಳೆಯವರಿಗೆ ದೇವತೆಗಳನ್ನ ಒಳ್ಳೆಯವರು ಅಂತ ಕರಿಬೇಕಾಗಿಲ್ಲ. ಯಾತಕ್ಕೆ? ಒಳ್ಳೆಯವರಾಗಿದ್ದಕ್ಕೆ ದೇವತೆಗಳು, ದೇವರಂತ ಮನುಷ್ಯ ಅಂತ ಕರೀತಾರಲ್ಲ ಹಾಗೆ. ಮುನಿಗಳು ಋಷಿರ ದರ್ಶನ, ಅವ್ರು ತಂಟೆಗೆ ಬರಲ್ಲ, ಒಳ್ಳೆಯದಕ್ಕೆ ಪ್ರಾಣ ಮಾಡ್ತಕ್ಕಂಥವ್ರು. ಇನ್ನು ಚಕ್ರವರ್ತಿಗಳು ಆಳೋರು, ಪಿತೃಗಳು ಪಿತೃ ದೇವತೆಗಳವರು. ಮನುಷ್ಯತ್ವ, ಮನುಷ್ಯರು ಎಲ್ಲ ಅಂತ ಹೇಳಿಲ್ಲ, ಉತ್ತಮರು ಅಂತ ಹೇಳಿದರು. ದೇವತೆಗಳು ಉತ್ತಮರು ಅಂತ ಹೇಳಿಲ್ಲ. ಯಾತಕ್ಕೆ? ಎಲ್ಲ ಋಷಿಗಳೆಲ್ಲ ಉತ್ತಮರೇ. ಕೆಟ್ಟವ್ರು ಇರ್ಬೋದು, ಬಟ್ ಅವರೆಲ್ಲ ಡಿಸ್ಕಾರ್ಡೆಡ್, ಅವ್ರ ಉಪಯೋಗ ಇಲ್ಲ. ಮನುಷ್ಯರಲ್ಲಿ ನಿಮ್ಗೆ ಗೊತ್ತಾಗಲ್ಲ ನಮಗೆ ಮನುಷ್ಯರಲ್ಲಿ. ಆದ್ದರಿಂದ ಉತ್ತಮರು ಅಂತ ಆಗಬೇಕಾದ್ರೆ ಇಷ್ಟು ಜನಕ್ಕೆ ಒಳ್ಳೆಯದಾಗಲಿಕ್ಕೋಸ್ಕರ ಅರಣ್ಯಮೇವ ಅವಿವೇಶ ಆಜಹಾರೈವ ರಾಜ್ಯಂ. ಅರಣ್ಯಮೇವ ಅವಿವೇಶ ಎರಡನೇ ಹೇಗೆ ಹೇಳ್ತಾರೆ ನೋಡಿ. ರಾಜ್ಯ ಕಿತ್ಕೊಂಡ್ಲೇ ಬಿಟ್ಟರು, ರಾಮದೇವ್ರು ಹೊರಟೇ ಬಿಟ್ಟರು. ನೋಡೋದಕ್ಕೆ ಅನಿಸಿದ್ರು ರಾಮದೇವ್ರು ಪೂರ್ ಫೆಲೋ ಅನಿಸುತ್ತೆ. ಅವ್ರು ಸಂಚಿ ಬಲಿಯಾಗಿಬಿಟ್ರು ರಾಮದೇವರು. ಇನ್ನೇನು ಉದ್ಧಾರ ಮಾಡ್ತಾರೆ ತಾಗ ಅನಿಸುತ್ತೆ ಎಲ್ಲರಿಗೂ ಕೂಡ. ಇನ್ನು ಬಹಳಷ್ಟು ವಿಷಯಗಳು ಬರುತ್ತಲ್ಲಿ. ಅಲ್ಲದೆ ಎಂಥ ಅನ್ಯಾಯ ಇದು. ಒಂದು ಮುಹೂರ್ತ ಯಾರೋ ಇಟ್ಕೊಟ್ಟಿದ್ದಲ್ಲ, ಯಾರು ಇಟ್ಕೊಟ್ಟಿದ್ದದು? ವಶಿಷ್ಠರು, ಭಾರಿ ದೊಡ್ಡ ಬ್ರಾಹ್ಮಣರು. ಅವರಿಗಿಂತ ಕಾಂಪಿಟೇಟ್ ಇನ್ ಪುರೋಹಿತರಲ್ಲಿ ಹೈಯೆಸ್ಟ್ ಅವರು. ಬೃಹಸ್ಪತ್ಯಾಚಾರ್ಯರು ಇವರೆಲ್ಲ ಒಂದು ಗುಂಪಿದೆ. ಅವ್ರ ಮಾತೊಂದು ನಡೆಸ್ಬೇಕಾದ್ರೆ ಅವ್ರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಮುಹೂರ್ತ ತಪ್ಪಿಟ್ಕೊಟ್ರೆ ಹಾಗಿದ್ರೆ, ತಪ್ಪಿಟ್ಕೊಟ್ರೆ ಪುರೋಹಿತರು ಖುಷಿಯಾಗಿಬಿಡುತ್ತೆ. ನಾವು ಏನೇನೋ ಮಾಡ್ತೀವಿ, ಬಿಟ್ಟು ಅವರೇ ಮಾಡಿದ್ರೆ ನಮ್ಮನ್ನ ಯಾರು ಕೇಳ್ತಾರೆ ಅಂತ. ಸರಿಯಲ್ಲ, ಅವ್ರು ಪರ್ಫೆಕ್ಟಾಗಿ ಇಟ್ಟಿದ್ದಾರೆ. ಮತ್ತು ನಡೀಲಿಲ್ಲ ಅಂದರೆ ಜ್ಯೋತಿಷ್ಯ ಇನ್ವ್ಯಾಲಿಡ್ ಆಗಿದ್ರೆ ಮುಹೂರ್ತ ಇಟ್ಟಾಗ ಆಯ್ತದ. ಅವ್ರ ಪ್ರಕಾರ ಅರಣ್ಯಕ್ಕೆ ಮುಹೂರ್ತ ಆದಾಗ ಆಯ್ತು. ಏನು ಮಾಡ್ಬೇಕು ಅದಕ್ಕೀಗ? ಇಲ್ಲಿ ಈಗ ಇದನ್ನು ತಗೊಳ್ಳಿ. ಈಗ ಜ್ಯೋತಿಷ್ಯ ಇಲ್ಲ, ಮುಹೂರ್ತ ಸರಿ ಇದೆಯಲ್ಲ, ಸರಿ ಇಟ್ಟಿಲ್ಲ ಅಂತ ಹೇಳಿದರೆ, ಅವ್ರು ಸರಿ ಇಟ್ಟಿದ್ರು ಮುಹೂರ್ತ ಆದರೂ ಹೋಯ್ತು ಅಂತ ಜ್ಯೋತಿಷಾಸ್ತ್ರ ತಪ್ಪು ಅಂತಾರೆ. ಇನ್ವ್ಯಾಲಿಡ್, ಜ್ಯೋತಿಷಾಸ್ತ್ರನೇ ಸರಿಯಲ್ಲ. ಒಂದೊಂದಕ್ಕೆ ಪ್ರಶ್ನೆ ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಆಚಾರ ಹೇಳ್ತಾರೆ, ಅವು ಹೊರ ಕೇಳಿದ್ಲು ಕಿತ್ಕೊಳ್ಳಲು ಅಷ್ಟೇ ಹೊರತು ರಾಮದೇವ್ರು ನೆಗೆಟ್ ಮಾಡಿದ್ರೆ ಏನಾಗ್ತಿತ್ತು? ನಾವು ಹೋಗೋದ್ರೆ ಯಾರೂ ಏನು ಮಾಡೋಂಗಿಲ್ಲ. ಅವ್ರ ಪ್ರಕಾರ ಧರ್ಮ ಇದೆ. ಆದರೆ ರಾಮದ ಏನು ಮಾಡಿದ್ರು ಬುದ್ಧಿ ಒಪ್ಕೊಂಡ್ರು. ಅದನ್ನು ಅರ್ಥ ಏನು ಅಂದರೆ, ಮುಹೂರ್ತದಲ್ಲಿ ಯಾವ ತಪ್ಪು ಇರಲಿಲ್ಲ. ಅದು ರಾಮದೇವ್ರು ಏನು ಮಾಡ್ತಾರೆ, ನಾನು ಅನ್ನೋಕ್ಕೆ ಹೋಗಬೇಕು, ಒಪ್ಕೋತಾರೆ ಅಷ್ಟೇ. ಇವತ್ತೇ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಇಲ್ಲಿ ಬೇಕಾದ್ರೆ ಸೀಟ್ಸ್ಬೇಕು, ನಾನು ಓದೋದು ಬೇರೆ ಏನೋ ಕೆಲಸ ಮಾಡ್ತೀನಿ ಅಂತ ಹಿಡ್ಕೊಂಬಂದು ಕೊಡ್ಸೋಕ್ಕಾಗೋದಿಲ್ಲ. ಯಾಕೆ? ಅವ್ರಿಗೆ ಇಷ್ಟ ಇಲ್ಲ. ಅವನು ರ್ಯಾಂಕ್ ಬಂದಿದ್ದು ಸುಳ್ಳಲ್ಲ, ಅವ್ರಿಗೆ ಸೆಲೆಕ್ಟ್ ಆಗಿದ್ದು ಸುಳ್ಳಲ್ಲ, ಹೋಗಲಿಲ್ಲ, ಅವನಿಷ್ಟ ಅದು. ಅಂದರೆ ಅರ್ಥ ಆಯ್ತು, ರಾಮದೇವರಿಗೆ ಇಷ್ಟ ಇರಲಿಲ್ಲ ಅನ್ನೋದು ಇಂಪಾರ್ಟೆಂಟ್ ಇದು. ರಾಮದೇವರಿಗೆ ಇಷ್ಟ ಇದ್ದಿದ್ರೆ ಏನಾಗ್ತಿತ್ತು? ಯಾರು ಮಾತ್ರ ನಡೀತಿರ್ಲಿಲ್ಲ. ಅಂದರೆ ರಾವ್ರ ಸತ್ಯ ಸಂಕಲ್ಪ ಬಂದರೆ ಪುಣ್ಯ ಬಂತು ಅಂತ ಹೇಳಬಾರ್ದು. ಹೇಳಿಲ್ಲ, ಅವಳಿಗೆ ಗೊತ್ತಿಲ್ಲ. ಅದು ಅಕಸ್ಮಾತ್ ಗೊತ್ತಿದ್ರೆ ಏನಾಗ್ತಿತ್ತು? ಅವಳಿಗೂ ಪುಣ್ಯ ಬಂದುಬಿಡ್ತಿ. ಬರಲಿಲ್ಲ, ಅವಳಿಗೆ ಗೊತ್ತಿಲ್ಲ. ಇವಾಗ ರಾಮದೇವರಿಗೆ ಗೊತ್ತಿದೆ, ಆದ್ದರಿಂದ ಮಾಡಿದರು, ಆದ್ದರಿಂದ ದೋಷ ಇಲ್ಲ. ರಾಮದೇವರು ಬಲಿ ಆಗಲಿಲ್ಲ. ಬಲಿ ಅವ್ರು ತಿಳ್ಕೊಂಡ್ರಷ್ಟೇ. ಹೇಗೆ ಅಂತ ಉದಾಹರಣೆಗೆ, ಯಾರು ಹಿಡ್ಕೊಂಡು ಒಂದು ಜೈಲಿಗೆ ಹಾಕಿಬಿಟ್ರು ರೆಡಿ ಅಂತೇಳಿ. ಒಂದು ದಿವಸ ಹಾಕಿ ಹೌಸ್ ಅರೆಸ್ಟ್ ಮಾಡಿ ಹಾಕಿಬಿಟ್ರು. ಅವ್ರು ಊಟ ಇಲ್ಲ, ತಿಂಡಿಲ್ಲ, ಏನೂ ಇಲ್ಲ. ಹೊರದಿಸ್ಬಿಟ್ರು. ಇವ್ರು ಏಕಾಚಿ ಭಾರಿ ಪುಣ್ಯ ಬಂದೋಯ್ತು ಅವ್ನಿಗೆ. ಯಾಕೆ ಗೊತ್ತಾ? ಅವ್ನಿಗೆ ಇಷ್ಟನೇ ಇದ್ದಿಲ್ಲ, ಊಟ ಮಾಡೋ ಐಡಿಯಾ ಅವ್ರಿಗೆ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಇವರು ಎದ್ದು ಹಿಡ್ಕೊಂಡ್ರು, ಉಪವಾಸ ಹಾಕಿದ್ರೆ ಲೆಟ್ ಹಿಮ್ ಸಫರೇ ಆಗಿಲ್ಲ. ಅವ್ನು ಏನು ಮಾಡಿ ಖುಷಿ ಇದ್ದಾನೆ. ಮನಸ್ಸು ಬೆಳಗ್ಗೆ ಬಿಟ್ಟುಬಿಟ್ಟು ಗೊತ್ತಾಯ್ತು. ಅವನಿಗೆ ಭಾರಿ ಪಾಪ ಉಪವಾಸ ಹಾಕಿದ್ದಕ್ಕೆ. ಬಟ್ ಏಕಾದಶಿ ಓದೋದು ಆ್ಯಕ್ಚುಲಿ ಪುಣ್ಯ ಬರಬೇಕಾಗಿತ್ತು. ಅವ್ನು ಯಾಕೆ ಬರಲಿಲ್ಲ? ಆ ಉದ್ದೇಶ ಅವನಿಗಿಲ್ಲ. ಅವ್ನು ಸಫರ್ ಆಗಲಿ ಅಂತ ಅನುಸಂಧಾನ ಇದೆ ಹೊರತು ಪುಣ್ಯ ಬರಲಿ ಅಂತ ಅವನಿಗಿಲ್ಲ. ಅದಕ್ಕೆ ಅನುಸಂಧಾನ ಅಂತ ಕರೀತಾರೆ. ಒಂದೇ ಕೆಲಸನೇ. ಯಾವ ಆ್ಯಟಿಟ್ಯೂಡಲ್ಲಿ ಸುಧಾಮ ಕೊಟ್ಟ ಅವಲಕ್ಕಿ ಎಷ್ಟಿತ್ತು? ಇಷ್ಟೇ ಅವಲಕ್ಕಿ, ಬರೀ ಅವಲಕ್ಕಿ. ಅದಕ್ಕೆ ರಾಮದೇವ್ ಎಷ್ಟು ಸಂತೋಷಪಟ್ಟರು ಕೃಷ್ಣ. ದುರ್ಯೋಧನ ಮಾಡಿಸಿದ ಅಡುಗೆ ಎಷ್ಟಿತ್ತು? ಅದು ಬಹುಶಃ ಅದು ವರ್ಲ್ಡ್ ರೆಕಾರ್ಡ್ ಅಡುಗೆ ಮಾಡಿಸಿದ್ದು. ಕೃಷ್ಣನ ಟ್ರ್ಯಾಪ್ ಮಾಡಬೇಕಲ್ಲ, ಕೃಷ್ಣ ಕಣ್ಣೆತ್ತಿ ನೋಡಲಿ. ಅನುಸಂಧಾನ ಈಗ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಅನುಸಂಧಾನದ ಕಾನ್ಸೆಪ್ಟ್ ಅರ್ಥ ಆಗೋದಾಗ ನಾವೇನು ಮಾಡ್ತಿದ್ದೇವೆ ಇವತ್ತು? ಮೆಕ್ಯಾನಿಕಲಿ ಫಾಲೋ ಮಾಡಿ ಅನುಸಂಧಾನ ಮಿಸ್ ಆಗಿಬಿಡುತ್ತೆ. ಅನುಸಂಧಾನ ಇಲ್ಲದೆ ಹೋದರೆ ಯಾವ ಒಳ್ಳೆಯ ಕೆಲಸನೂ ಧರ್ಮೋಭವತ್ಯಧರ್ಮೋಪಿ ಕೃತೋಭಕ್ತೈಸ್ತವಾಚ್ಯುತ. ಒಂದೇ ಅಧ್ಯಾಯ ಮರಿಬಾರ್ದು. ಎಲ್ಲ ರೂಲ್ಸ್ ಅದರಲ್ಲಿ ಇರೋದೆಲ್ಲ. ಧರ್ಮೋಭವತ್ಯಧರ್ಮೋಪಿ, ಅಧರ್ಮ ಕೂಡ ನಿನ್ನ ಭಕ್ತರು ಮಾಡಿದ್ರೆ ಏನಾಗುತ್ತದೋ ಧರ್ಮ ಆಗತ್ತೆ. ಆಮೇಲೆ ಧರ್ಮನೇ ಅದು. ಅಭಕ್ತರು ಮಾಡಿದ್ರೆ ಏನಾಗುತ್ತದೋ
ಅಥವಾ ದುರ್ಯೋಧನ ಕೃಷ್ಣನ ಕರೆದು ಪ್ರತಿಭೆ ಇಟ್ಕೊಂಡು ನೈವೇದ್ಯ ಮಾಡಿಲ್ಲ, ಅವನು ಏನು ಮಾಡ್ತಿದ್ದಾನೆ, ಕೃಷ್ಣನ್ನೇ ಕರೆದಿದ್ದಾನೆ, ಅಷ್ಟ ಅಡುಗೆ ಮಾಡಿಸಿ ಸಿಕ್ಕಾಬಟ್ಟಿ ಮಾಡಿಸ್ಬಿಟ್ಟಿದ್ದಾನೆ. ಅಂಥ ಹೊತ್ತಿನಲ್ಲಿ ಕೃಷ್ಣ ಮೇಲ್ಟಿಗೆ ಏನಿಸ್ತದೆ, ನಮ್ಮ ನೈವೇದ್ಯ ಜೀರೋ ಅವ್ನು ಮಾಡಿದ ವ್ಯವಸ್ಥೆ ಮುಂದೆ. ಆದರೆ ಅವನ ಉದ್ದೇಶ ಏನಿತ್ತು, ಅವನಿಗೆ ಕೃಷ್ಣನ ಟ್ರ್ಯಾಪ್ ಮಾಡಬೇಕು, ಮೋಸ ಮಾಡಬೇಕು. ಆದ್ದರಿಂದ ಎಲ್ಲ ಅವನು ಮಾತ್ರ ಒಂದು ತಿಂಗಳಲ್ಲಿ ನಿರ್ವಂಶ ಆಗೋಯ್ತು ಚಿಕ್ಕ ಮೋಸ ಮಾಡಿದ್ದಕ್ಕೋಸ್ಕರ. ಏನಾಯ್ತು ಅದು, ಎಷ್ಟು ಕೆಟ್ಟದಾಯ್ತು. ಅದರಿಂದ ಅನುಸಂಧಾನ ಕಾನ್ಸೆಪ್ಟ್ ಸರಿ ಇದ್ದರೆ ಈ ಸಾಧನೆ ಮಾಡೋಕ್ಕೆ ಬರುತ್ತೆ. ಕಲಿಯುಗ ಹೆಸರಿಗೆ ಭಾಳ ಕೆಟ್ಟ ಯುಗ ಇದು. ಸಾಧ್ಯ ಮಾಡ್ಲಿಕ್ಕೆ ಬರುತ್ತಾದರೆ ಖಂಡಿತ ಬರುತ್ತೆ, ಈ ಅನುಸಂಧಾನ ಇದ್ದರೆ ಮಾತ್ರ. ಅನುಸಂಧಾನ ಸಿಗೋದು ಯಾವಾಗ, ಶಾಸ್ತ್ರ ಓದಿದ್ದು ಅನುಸಂಧಾನ ಗೊತ್ತಾಗೋದಿಲ್ಲ. ಅನುಸಂಧಾನಕ್ಕೆ ಯಾವಾಗಲೂ ಏನು ಬೇಕು, ಸಂಧಾನ ಅನುಸಂಧಾನ. ಬಾಣ ಒಗಿತೀರಿ ಕೈಲಿ, ಏನು ಉಪಯೋಗ ಅದರಿಂದ, ಸ್ವಲ್ಪ ಗಾಯ ಆಗ್ಬೋದು ಅಷ್ಟೇ, ಸಾಯೋದಿಲ್ಲ ಯಾರು ಕೂಡ. ಯಾಕೆ, ಸಂಧಾನ ಧರಿಸಲು ಸಂಧಾನ ಮಾಡ್ತಾನೆ, ಇಟ್ಟು ಹೊಡಿತಾನೆ. ಅವಾಗೇನಾಗುತ್ತದ, ಕರೆಕ್ಟಾಗಿ ಹೊಡೆಯುತ್ತೆ, ಗುರು ಬಿಟ್ಟುತ್ತೆ, ಹೊಡೆಯುತ್ತೆ. ಗುರುನು ತಪ್ಪುತ್ತೆ, ಎಸ್ತ್ರ ಎಲ್ಲೋ ಹೋಗ್ಬಿಡುತ್ತೆ ಅಷ್ಟೋ ಸಲ. ಬಿದ್ದರೂ ಅವನಿಗೆ ಏನೂ ಆಗೋದಿಲ್ಲ, ಅಂಥ ದೊಡ್ಡ ಡೇಂಜರ್ ಫ್ಯಾಟಲ್ ಆಗಲ್ಲ ಅದು. ಆದರೆ ಧನುಸ್ಸಲ್ಲಿ ಇಟ್ಟಾಗ ಹೊಡೆಯುತ್ತೆ. ಧನುಸ್ಸಿನಲ್ಲಿ ಇಟ್ಟು ಹೊಡೆದಾಗ ಸಂಧಾನ ಆಯಿತು, ಮನಸ್ಸಿನಿಂದ ಮಾಡಿದಾಗ ಅನುಸಂಧಾನ ಆಗುತ್ತೆ. ಧನುಸ್ಸು ಇಲ್ಲಿ ಮನಸ್ಸು, ಗೊತ್ತಾಯ್ತಾ. ಅದಕ್ಕೆ ಮನಸ್ಸು ಹೋಗೋದು ಮೇನ್ ಏಜೆಂಟ್. ಅದು ಮನಃಪೂರ್ವಕ ಮಾಡೋ ಅಂತ ಹೇಳೋದಿಲ್ಲ, ಸಣ್ಣಗೆ ಮನಃಪೂರ್ವಕ ಮಾಡ್ತಾನೆ, ಭಾರಿ ಪುಣ್ಯ ಬರುತ್ತೆ. ಮನಸ್ಸಿಲ್ಲದೆ ಮಾಡ್ತಾನೆ, ಎಲ್ಲೋ ಹೋಗುತ್ತೆ. ಈ ಕೇರ ಮಾಡ್ತಿರ್ತಾರೆ, ಎಲ್ಲೋ ನೋಡ್ತಾ ಹೊಡೆ ಎಲ್ಲೆಲ್ಲೋ ಹೋಗುತ್ತೆ. ಮತ್ತು ಇಲ್ಲಿ ಎಲ್ಲೋ ಇರುತ್ತೆ, ಇಲ್ಲಿ ಕರೆಕ್ಟ್ ಇಲ್ಲೊಂದು ಅಲ್ಲಿ ಹೋಗಿ ಬೀಳುತ್ತೆ. ಮತ್ತೆ ಯಾಕೆ ಆ ಥರ ಮನಸ್ಸಲ್ಲಿ ಆ ಥರ ಪ್ಲಾನ್ ಮಾಡಿದ್ದಾನು. ಇಲ್ಲಿ ನೋಡಿ, ಇಲ್ಲಿ ಬಿದ್ದು ಅಲ್ಲಿ ಹೋಗುತ್ತೆ ಅನಿಸ್ತಂತ. ನೋಡೋರಿಗೆ ಅನಿಸ್ತು, ಹುಚ್ಚ ಇವನು ಇದೇ ಇಲ್ಲಿ ಹೊಡಿತಾರೆ, ನೀವೆಲ್ಲ ಬಿಟ್ಟುಬಿಟ್ಟು. ಅವ್ನು ಹೊಡೆಯೋದು ಇಲ್ಲಿಗೆ, ಕಾಯಿನಿರೋದು ಇಲ್ಲಿ, ಬುದ್ಧಿ ಇಲ್ಲ ಅಂತ ತಿಳ್ಕೊತಾರೆ. ಅಲ್ಲಿಗೆ ಹೋಗಿ ಇಲ್ಲಿ ಬಂದು ಅಲ್ಲಿ ಹೊಡೆಯುತ್ತೆ. ಇವೆಲ್ಲ ತಿಳ್ಕೊವಾಗ ಏನು ಮಾಡಬೇಕು, ಏನು ತೋರಿಸುತ್ತೆ ಆಟಗಳೆಲ್ಲ, ಮೆಥಡ್ ಆಫ್ ಕಾನ್ಸಂಟ್ರೇಷನ್ ತೋರಿಸ್ತಾ. ಆಟ ಚಿಕ್ಕ ವಯಸ್ಸಲ್ಲಿ ಆಟಕ್ಕೆ ಆಟ ಆಡ್ಬೇಕಾದ್ರೆ ಮುಂದೆ ಅಪ್ಲೈ ಮಾಡೋದು ಅನುಕೂಲ ಆಗಲಿ ಅಂತೇಳಿ ಕೊನೆಯವರು ಆಟ ಆಡ್ತಾನೆ ಕೊಟ್ಬಿಡ್ತಾರೆ. ಅದೇ ಪಜಿತಾಗ ಆಟ ಸ್ಟೇಜ್ ಮುಗಿದೋಗುತ್ತೆ, ಒಂದು ಸ್ಟೇಜ್ ಮುಗಿದ್ಮೇಲೆ ಮುಗಿಯುತ್ತೆ. ಎಕ್ಸಾಮ್ ಅಲ್ಲಿ ಪುಸ್ತಕ ತೆಗೆದ್ರೆ ಹಾಗಾಗುತ್ತೆ. ಅಲ್ಲಿ ಮಾಡಬಾರ್ದು, ಅನುಸಂಧಾನಕ್ಕೆ ತರಬೇಕಾದ್ರೆ. ಅನುಸಂಧಾನ ಬರಬೇಕಾದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು, ಥಿಯರಿ ಗೊತ್ತಿರಬೇಕು. ಮೊದಲು ತಪ್ಪುಗಳಾಗುತ್ತೆ ಬೇಕಾದಷ್ಟು. ಆಮೇಲೆ ಏನಾಗುತ್ತೆ, ಧನುರ್ವಿದ್ಯೆ ಅಧ್ಯಯನ ಶಾಸ್ತ್ರ ಓದೋದು ಏನೋ ಒಟ್ಟಿನ ಮೇಲೆ ಮನಸ್ಸನ್ನು ನಿಯಂತ್ರಣ ಮಾಡೋ ಪದ್ಧತಿ ಅರ್ಥ ಆಗುತ್ತೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಧನುಸ್ಸಲ್ಲಿ ಇಟ್ಟರೆ ಮಾಡಿದ್ದಕ್ಕೆ ಎಷ್ಟು ಉಪಯೋಗ ಆಯಿತು, ಬಿಟ್ಟರೆ ಏನಾಗ್ತಿತ್ತು. ಸೊ ಮನಸ್ಸಿಂದ ಮಾಡಿದ್ದಕ್ಕೆ ಏನಾಯಿತು, ಬಿಟ್ಟರೆ ಏನಾಗುತ್ತೆ, ಮನಸ್ಸು ಕೆಟ್ಟದಿದ್ರೆ ಏನಾಗುತ್ತೆ, ಇದು ತಿಳಿಸ್ಕೊಡೋ ಉದ್ದೇಶ ಅಲ್ಲಿದೆ. ಆದ್ದರಿಂದಲೇ ಅದು ರಾಮದೇವರ ಮನಸ್ಸು ಇರಲಿಲ್ಲ, ಅದಕ್ಕೆ ಅದು ಒಪ್ಪಲಿಲ್ಲ. ಸೊ ಇದು ಒಪ್ಪಿದ್ದು ರಾಮದೇವರು ಒಪ್ಪಲಿಲ್ಲ ಅಂಬ ದೊಡ್ಡದೇ ಹೊರತು ಅವ್ರು ಇಟ್ಟಿದ್ದು ದೊಡ್ಡದಲ್ಲ. ಜ್ಯೋತಿಷಾಸ್ತ್ರನೂ ಸರಿ, ವಶಿಷ್ಠ ಮುಹೂರ್ತನೂ ಸರಿ. ಅರ್ಥ ಆಯ್ತಾ. ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ಕೇರ್ಫುಲ್ಲಾಗಿ ಓದಿದೆ. ಇಲ್ಲ ರಾಮದೇವರು ಬೈತಾರೆ ಎಷ್ಟೋ ಜನ, ಏನು ರೀ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ, ನಮ್ಮನ್ನೇನು ಕಾಪಾಡ್ತಾನೆ ಹೋಗಲಿ. ಇಂಥ ಪ್ರಶ್ನೆ ಮಾಡಿದ ಜನಕ್ಕೆ ಏನು ಉತ್ತರ, ಇವರು ಬಿಟ್ಟುಬಿಡ್ತಾರೆ, ಹೌದಾ ನಂಗೆ ಗೊತ್ತೇ ಇದ್ದಿಲ್ಲ ಅಂತೇಳಿ ಇವನು ಬಿಟ್ಟುಬಿಡ್ತಾನೆ. ಅಂಥ ಪುಸ್ತಕ ಬಂದು ಭಕ್ತಿ ಕಡಿಮೆ ಆಗ್ತಿರೋದು. ಈಗ ತುಂಬ ಜನ ಬೇರೆ ಪುಸ್ತಕ ಬರೀತಾರಲ್ಲ, ಇಂಥ ಪುಸ್ತಕಗಳೇ ಬರೆಯೋದವ್ರು. ರಾಮದೇವರಲ್ಲ, ದೇವರಾಗಿದ್ದ ಕೆಲಸ ಮಾಡ್ತಿದ್ನಾ ಅಂತ ಹೇಳ್ತಾನೆ. ಇವ್ರು ನೋಡೋದಕ್ಕೆ ಸರಿ ಅನಿಸುತ್ತೆ. ಅದು ಉತ್ತರ ಕೊಡಲಿಕ್ಕೆ ಆಚಾರ್ಯ ಬಂದಿತ್ತು. ಒಂದೊಂದು ಸೂತ್ರ ಇದ್ದಾಗ ಆಚಾರ್ಯರ ಮಾತುಗಳು. ರಾಮ ತದ್ಗೌರವೇಣ ತ್ರಿದಶ ಮುನಿಕೃತೆ ಅರಣ್ಯಮೇ ವಾವಿವೇಶ. ಸೀತಾಯುಕ್ತ ಅನುಜೇನ ಹೇಗೆ ಹೊರಟರು, ಸೀತಾಯುಕ್ತ ಹೊರಟರು, ಸೀತಾ ಸಮೇತ ಹೊರಟ್ಬಿಟ್ರು. ಅಂದರೆ ಅರ್ಥ ಏನು, ರಾಜ್ಯ ಇರೋದು ಎಲ್ಲಿ, ರಾಜ್ಯಕ್ಕೆ ಏನಂತಾರೆ ಸಂಪತ್ತು ಅಂತಾರೆ. ಇವ್ರು ಯಾರು, ಬಿಟ್ಟು ಹೋಗಿದ್ದಾರೆ, ಕರ್ಕೊಂಡೇ ಹೋಗಿದ್ದಾರಲ್ಲ, ಬಿಟ್ಟೇ ಹೋಗಿಲ್ಲ. ಅರ್ಥ ಆಯ್ತಾ. ಈಗ ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ. ನೋಡಿದ್ರೆ ಬರೀ ಕೈಲಿ ಹೋದಾಗ ಆಗ್ತಾ ಇದೆ. ದೊಡ್ಡ ಮನೆ ಇದೆ, ಮಲ್ಟಿ ಸ್ಟೋರಿ ಬಿಲ್ಡಿಂಗು, ಮಾರಿಬಿಟ್ಟ ನಡಿ ಅಂತೇಳಿ. ನೋಡ್ತಾನೆ, ಅಯ್ಯೋ ಎಷ್ಟು ಕಳ್ಕೊಂಡ ಅಂತ ಒಂದು ಡ್ರಾಫ್ಟ್ ಇಟ್ಕೊಂಡಿದ್ದಾನೆ ಪಕ್ಕದಲ್ಲಿ, ಡಿ ಇಟ್ಕೊಂಡಿದ್ದಾನು, ಗೊತ್ತಾಯ್ತಾ. ಅದು ಒಂದಕ್ಕೆ ಕಡೆ ಜಾಸ್ತಿ ಬೆಲೆ ಸೇಲ್ ಆಗಿಬಿಟ್ಟಿದೆ. ಹೊರತು ನೋಡೋರಿಗೆ ಅದು ಬರೀ ಕೈಲಿ ಹೋದ ಪ್ರಾಣಿ, ಎಂಥ ಮನೆ ಕಳ್ಕೊಂಡ್ಬಿಟ್ಟ ಅಂತ ಹೇಳ್ತಾ. ಅವನೇನು ಮಾಡಿದ್ದಾರೆ, ಜೊತೆಗೆ ಇಟ್ಕೊಂಡಿದ್ದಾನೆ. ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಜಾಸ್ತಿ ಜೊತೆಗಿದೆ. ಈಗ ಸೀತಾದೇವಿ ಹೇಗಿದ್ದಾರೆ, ಈಗ ಅಭಿಮಾನಿ ದೇವತೆ. ಅಷ್ಟು ದುಡ್ಡನ್ನು ರೆಪ್ರೆಸೆಂಟ್ ಮಾಡೋದು ಯಾವುದೀಗ, ಆ ಡಿ ರೆಪ್ರೆಸೆಂಟ್ ಮಾಡ್ತಾಯಿತ್ತು. ಡಿ ಅರ್ಥ ಆಗುತ್ತೆ ನಮಗೀಗ. ಚೆಕ್ ಮೋಸ ಆದರೂ ಆಗ್ಬೋದು, ಡಿಯಲ್ಲಿ ರೆಡಿ ಕ್ಯಾಶ್ ಇದ್ದಾಗ ತೊಗೊಂಡು ಹೊರಟಿದ್ದ. ಅದಕ್ಕೆ ಸೀತಾಯುಕ್ತ ಹೋಗಿದ್ದಾರೆ. ರಾಮದೇವ ರಾಜ್ಯ ಬಿಟ್ಟೇ ಇಲ್ಲ. ಎಂತಾರ ಸೀತಾದೇವಿ ಯಾರೀಗ, ಅಯೋಧ್ಯೆ ಒಂದಕ್ಕೆ ಸಂಪತ್ತಲ್ಲ, ವಿಶ್ವದ ಸಂಪತ್ತು. ಅವರು ಅದನ್ನೇ ತೊಗೊಂಡು ಹೊರಟಾಗ ಏನಾಯ್ತು, ಈಗ ಒಬ್ಬ ಯಾರೋ ಕೆಲಸ ಬಿಟ್ಟು ಹೋಗ್ಬಿಟ್ಟೆ, ಯಾರೋ ಒಬ್ರು ₹1,00,000 ಸಂಬಳ, ಹುಚ್ಚಾತ, ಎಲ್ಲ ಹುಚ್ಚಾತ ಕರಿತಾ ಇತ್ತು. ಆಮೇಲೆ ನೋಡ್ತಾರೆ ಅವ್ರು 10 ಲಕ್ಷ ರಿಪೋರ್ಟ್ ಮಾಡ್ಕೊಂಡಿದ್ದಾನೆ ಹೋಗಿ. ಜಾಣನ ದಡ್ಡ ನೋಡೋದಕ್ಕೆ ಏನು ಅನಿಸುತ್ತಿದ್ದು, ಎಂಥ ಕೆಲಸ ಬಿಟ್ಬಿಟ್ಟೆ ಅವನು, ₹1,00,000 ಯಾರು ಕೊಡ್ತಿದ್ರು ಇವನಿಗೆ ಅಂತ. ಆಮೇಲೆ ನೋಡಿದ್ರೆ ಬೇರೆ ದೊಡ್ಡ ಕೆಲಸ ಸೇರ್ಕೊಂಡ್ಬಿಟ್ಟಿದ್ದ. ಅದು ವಿವೇಕ ಇದೆ ಇಲ್ಲಿ. ಅದಕ್ಕೆ ಸೀತಾಯುಕ್ತ ಹೊರಟಿದ್ದರಿಂದ ಸಂಪತ್ತು ಇಲ್ಲೇ ಇಲ್ಲ. ಈಗ ಸೀತಾ ಅಭಿಮಾನಿ ದೇವತೆಯೇ ಹೋದ ಮೇಲೆ ಬ್ಯಾಂಕ್ ರಜೆ, ನಿಮ್ಮ ದುಡ್ಡು ಅಲ್ಲಿದೆ ತೊಗೊಂಡು ಏನು ಮಾಡ್ತೀರಿ, ಇವತ್ತು ಎಷ್ಟೋ ದಿವಸ ಆಗುತ್ತೆ, ಬ್ಯಾಂಕ್ ರಜೆ, ದುಡ್ಡು ಬೇಕಾಗಿದೆ, ಸಿಗಲಿಲ್ಲ, ಹೋಯ್ತು ನಿಮ್ಮದೇ ದುಡ್ಡು ಮತ್ತೆ ಸಿಗೋದಿಲ್ಲ. ರಾಮದೇವ್ರು ತೊಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಸೀತಾಯುಕ್ತ ಅರಣ್ಯಮೇ ವಾ ವಿವೇಶ ಸೀತಾಯುಕ್ತ ಅನುಜೇನ
ಸಮೇತಃ ಮುಂದಿದೆ, ಅನುಜೇನ ಸಮೇತ. ಅನುಜ ಯಾರು? ಲಕ್ಷ್ಮಣ. ಲಕ್ಷ್ಮಣ ಸಮೇತ ಹೊರಟ. ಪ್ರತಿದಿನ ಸುವಿವೃದ್ಧೋರು ಭಕ್ತ್ಯಾ ಸಮೇತಃ. ಲಕ್ಷ್ಮಣ ಎಂಥವನು? ಸೇವೆ ಬಂದಿದ್ದಾನೆ. ಯಾತಕ್ಕೆ ಬಂದಿದ್ದಾನೆಂದರೆ ಪ್ರತಿದಿನ ಸುವಿವೃದ್ಧ ಉರುಭಕ್ತ್ಯ. ಪ್ರತಿದಿನ ಸುವಿವೃದ್ಧ ಉರುಭಕ್ತ್ಯ, ಭಕ್ತಿ ಹೆಚ್ಚಿಕೊಳ್ಳೋಕೆ ಬಂದಿದ್ದಾನೆ ಅಂತ. ರಾಮದೇವ್ರ ಜೊತೆಗಿದ್ದರೆ ಭಕ್ತಿ ಇದೆ, ದೂರ ಇದ್ದರೆ ಭಕ್ತಿ ಇದೆ. ಅದು ಜೊತೆಗಿದ್ರೆ ಏನಾಗ್ತಾ ಹೋಗುತ್ತದೋ ಹೆಚ್ಚುತ್ತಾ ಹೋಗುತ್ತೆ. ಯಾಕೆ ರಾಮದೇವ್ರ ಮಹಿಮೆ ನೋಡ್ತಾ ನೋಡ್ತಾ ಹೆಚ್ಚುತ್ತಾ ಹೋಗುತ್ತೆ. ಅದಕ್ಕೋಸ್ಕರ ಲಕ್ಷ್ಮಣ ಬಂದಿರೋದ್ರಿಂದ ಅದು ಸಾರ್ಥಕವಾಯಿತು. ಅದಕ್ಕೆ ರಾಮದೇವ್ರ ಕರ್ಕೊಂಡು ಹೊರಟಿತ್ತು. ಆತ ಬರ್ತಿರೋ ನಿಸ್ವಾರ್ಥವಾಗಿ ಬರ್ತಾ ಇದ್ದಾನೆ, ಹಠ ಹಿಡಿದು ಬರ್ತಾ ಇದ್ದಾನೆ. ಆದ್ದರಿಂದ ಅದು ಲಕ್ಷ್ಮಣನ ಕೊಂಡಾಡಿದರು. ಪ್ರತಿದಿನ ಸುವಿರುದ್ಧ ಉರುಭಕ್ತ್ಯ ಸಮೇತಃ. ಲಕ್ಷ್ಮಣ ಅಂದರೆ ವ್ಯಾಖ್ಯಾನ ಶೇಷ. ಶೇಷ ಅಂದರೆ ವ್ಯಾಖ್ಯಾನ ದೇವತ, ವಿಚಾರ ಶಕ್ತಿ. ವಿಚಾರ ಶಕ್ತಿನೇ ಜೊತೆ ಹೋಯ್ತು ಅಂತ ಅರ್ಥ. ದುಡ್ಡು ಹೋಯ್ತು, ಮೇಡಾದಾಗ ಆಗ್ತಾರಲ್ಲ ಹಾಗೆ. ವಿಚಾರ ಜಾಸ್ತಿದೇವರು ಶೇಷದೇವರ ಅನುಗ್ರಹ ಯಾರ ಮೇಲೆ ಮಾಡ್ತಾರೋ ಅವ್ರಿಗೆ ಏನು ಬರುತ್ತೆ? ಒಳ್ಳೆಯ ವ್ಯಾಖ್ಯಾನ ಮಾಡೋ ಶಕ್ತಿ ಬರುತ್ತೆ. ಅದು ಜಯತೀರ್ಥರಲ್ಲಿ ಏನಂತ ಕರೀತಾರೆ? ಶೇಷಾವೇಶ ಅಂತ ಅವ್ರಿಗೆ ಕರೆಯೋದು. ಆದ್ದರಿಂದ ಅಂಥ ಅದ್ಭುತ ವ್ಯಾಖ್ಯಾನ ಬರೆದರು ಅಂತ ಕರೆಯೋದು. ಆದರೆ ಅವ್ರು ಹೋದ ಮೇಲೆ ಲಕ್ಷ್ಮಣ ಜೊತೆಗೆ ಹೋದಾನೆ ಅರ್ಥ ಏನು? ಸಂಪತ್ತು ಹೋಯಿತು. ಸೀತಾದೇವಿ ಸಮೇತ ಹೊರಟರು, ಸಂಪತ್ತು ಹೋಯಿತು. ಆಮೇಲೆ ಲಕ್ಷ್ಮಣ ಸಮೇತ ಹೊರಟರು, ವಿವೇಕನೂ ಹೋಯಿತು. ವಾತಾವರಣ ಪೂರ್ತಿ ಕೆಟ್ಟ ಹಾಳಾಗೋಯ್ತು ಅಂತ. ರಾಮದೇವರು ಹೊರಟರು. ಇನ್ನು ಕಂಪೇರ್ ಮಾಡಿ, ಈಗ ರಾಮದೇವರು ಬಂದರು ಮನೆಗೆ, ಅವತಾರ ಮಾಡಿ ಬಂದರು. ಸೀತಾದೇವಿ ಮನೆಗೆ ಬಂದರು. ರಾಮದೇವ್ರು ಹೊರಟರು, ಸೀತಾದೇವಿ ಹೊರಟುಬಿಟ್ರು. ಏನಾಯ್ತು ಅಲ್ಲಿಗೀಗ? ದೇವರಿದ್ದಾಗ ಸಂಪತ್ತು ಬಂತು, ದೇವರು ಬಿಟ್ಟರೆ ಸಂಪತ್ತು ಹೋಯ್ತು. ಅರ್ಥ ಆಯ್ತಾ? ಸಿಂಪಲ್ ಅದು. ದೇವ್ರು ಬಿಟ್ಟಾಗ ಸಂಪತ್ತು ಹೊರಟೋಯ್ತು. ಅದು ಮನಸ್ಸಿನಲ್ಲಿ ದೇವರಿದ್ರೆ ಏನಾಗುತ್ತೆ ಮನೆಯಲ್ಲಿ? ಸಂಪತ್ತಿರುತ್ತೆ. ಇವತ್ತು ದೇವರು ಇಲ್ಲದೆ ಸಂಪತ್ತು ಬೇಕು ಅಂತಾರೆ, ಬರುತ್ತೆ. ಎಂಥ ಸಂಪತ್ತದು? ಎಲ್ಲ ಇದು ಬ್ಲ್ಯಾಕ್ ಮನಿ, ಅದು ಅಕೌಂಟೆಡ್ ಮನಿ ಅಲ್ಲ ಅದು. ಆದ್ದರಿಂದ ಏನದು? ಬಂಧಕ. ಅದು ಬಂಧಕ. ಸಂಪತ್ತು ಕೋಟಿ, ನೂರಾರು ಕೋಟಿ ನೋಡಿದ್ದಾನೆ, ಆರಾಮಾಗಿದ್ದಾನೆ. ಎಲ್ಲ ಅದು ಅಕೌಂಟ್ ಮಾಡಿಬಿಟ್ಟಿದ್ದಾನು. ಇಟ್ಕೊಂಡಿದ್ರು 1000 ಅಕೌಂಟ್ ಮಾಡಿಲ್ಲ, ಫಜೀತಿ ಆಗೋಯ್ತು. ಪರೀಕ್ಷೆ ಮಾಡಬೇಕಾದ್ರೆ ತುಂಬ ದೊಡ್ಡ ತಪ್ಪು ಮಾಡಬೇಕಾಗಿಲ್ಲ. ಕಳ್ಳ ಅಂದರೆ ಕಂಡ್ರು, 1 ರೂಪಾಯಿ ಕಂಡ್ರು ಕಳ್ಳ, 1000 ರೂಪಾಯಿ ಕಂಡ್ರು ಕಳ್ಳ ಅಂತಾರಲ್ಲ ಹಾಗೆ. ಬಿಡ್ಲಕ್ಕೆ ಸರ್ಕಾರ ಹೇಗೆ ಗೊತ್ತಾ ನಿಮಗೆ? ಮನಸ್ಸು ಬಂತೋ 1 ರೂಪಾಯಿ ಫ್ರಾಡ್ ತೋರಿಸಿ ಒಂದು ಡಿಸ್ಮಿಸ್ ಮಾಡ್ಬೋದು. ಬೆರೆಸಿ ಬರಲಿಲ್ಲೋ 1000 ಕೋಟಿ ಮಾಡಿ ಫೈಲ್ ಹಾಗೆ ಬಿಟ್ಟೋದಿಲ್ಲ, ಬಿಟ್ಬಿಡ್ತಾರೆ. ಗೊತ್ತವನಿಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸರ್ಕಾರ ಮನಸ್ಸು ಮಾಡಿದರೆ ಹೀಗೆ, ಮನಸ್ಸು ಮಾಡದಿದ್ರೆ ಹಾಗೆ. ಅವ್ರು ಬಿಡ್ತಾನೆ ಇಲ್ಲ. ಅವ್ರು ಏನು ಮಾಡಿ ರಿಟೈರ್ ಆಗೋರು ತಳ್ತಾರೆ, ಹಾಗೇನೆ ಎಲ್ಲೋರು ತಳ್ತಾರೆ. ಕೊನೆಗೆ ಅದು ಮುಚ್ಚಾಕ್ಬಿಡ್ತಾರೆ. ನಡೀತಿರೋದು ಹಾಗೆ ತಾನೇ ಇವತ್ತು. ಯಾರು ದೊಡ್ಡವರು ಎಲ್ಲ ಎಸ್ಕೇಪ್ ಆಗಿದ್ದಾರೆ. ಚಿಕ್ಕವರು ಇಲ್ಲಿ ಸಣ್ಣ ಅದು ಇಟ್ಟು ಬೋನ್ ಇಟ್ಟಿರೋದು ಆನೆಗೆ, ಬೀಳ್ತಿರೋದು ಜಿರಳೆಗಳು ಅಷ್ಟೇ. ಜಿರಳೆ ಹಿಡ್ದಾಗ ಹಿಡಿತದೆ. ದೊಡ್ಡ ಚಪ್ಪಳೆ ಹಾಕೋದು ಕೂತಿರ್ತಾರೆ. ತಪ್ಪು. ದೊಡ್ಡವರು ಎಸ್ಕೇಪ್ ಆಗೇ ಹೋಗ್ಬಿಡ್ತಾರೆ. ಅವರು ರೂಲ್ಸೇ ಚೇಂಜ್ ಮಾಡಿಬಿಡ್ತಾರೆ ಗೊತ್ತಾ? ಅವ್ರಿಗೋಸ್ಕರ ಸ್ವಲ್ಪ ದಿವಸ ಪೆಂಡಿಂಗ್ ಇಡ್ತಾರೆ, ಆಮೇಲೆ ರೂಲ್ ಬದಲಾವಣೆ ಮಾಡಿಬಿಟ್ಟು ಎಸ್ಕೇಪ್ ಮಾಡಿಬಿಡ್ತಾರೆ. ಹಾಂ, ಹೌದಾ? ಅದು 2 ಇಯರ್ಸ್ ಇದ್ರು. ಅವರು ಒಂದು ದಿವಸ ಎಸ್ಕೇಪ್ ಮಾಡ್ತಾರೆ. ಯಾವುದೇ ಹೇಳಿದ್ದಲ್ಲ, ಮಾಡೋದಿದ್ದರೆ ಹಾಗೆ ಮಾಡ್ತಾರೆ. ಅದೇ ಮಾಡೋದಿದ್ದರೆ ಹಾಗೆ ಮಾಡ್ತಾರೆ, ಬಿಟ್ಟರೆ ಬಿಡ್ತಾರೆ. ಹಾಂ, ಅದೇ ಉದ್ದೇಶ ಇದ್ದರೆ. ಉದ್ದೇಶ ಇಲ್ಲ ಹೋದಲ್ಲ, ನೀವು ಲಾಸ್ಟೇ ಪ್ರಮೋಷನ್ ಕೊಡ್ತಾರೆ ರಿಟೈರ್ ಆಗೋ ದಿವಸ. ಬೆನಿಫಿಟ್ ಸಿಗಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಎಷ್ಟೋ ಜನಕ್ಕೆ ಆ ಥರ ಆಗಿದೆ. ಎಷ್ಟೋ ಹೋದವರು ಇದ್ದಾರೆ. ಒಟ್ಟಿನ ಮೇಲೆ ಫೇವರ್, ಅದೇ ಅನುಗ್ರಹ ಅಂದರೆ ಅದೇನು. ಇವ್ರು ಕೆಟ್ಟವ್ರಿಗೆ ಅನುಗ್ರಹ ಮಾಡ್ತಾರೆ, ಒಳ್ಳೆಯವ್ರಿಗೆ ಮಾಡಿದರೆ ಅದು ಪುಣ್ಯ. ಅದು ದೇವ್ರು ಹಾಗೆ ಮಾಡ್ತಾನೆ. ಒಳ್ಳೆಯವರಿಗೆ ಎಷ್ಟೇ ತಪ್ಪಿದ್ರೂ ಉದ್ಧಾರ ಮಾಡ್ತಾನೆ. ಬಟ್ ಒಳ್ಳೆಯವ್ರೊಂದು ಪ್ರೂವ್ ಆಗಬೇಕು. ಅದಕ್ಕೆ ನಾವು ಅಂದ್ಕೊಂಡ್ರೆ ಸಾಧ್ಯ ಇಲ್ಲ, ಪ್ರೂವ್ ಆಗಬೇಕು, ಅವಾಗ ಕೊಡ್ತಾನೆ. ಯಾರು ಹೊರಟದ ಸಂಪತ್ತು ಏನು ಮಾಡಿ? ಸೀತಾದೇವಿ ಏನು ಸಮಸ್ಯೆ ಇದೆ ಗೊತ್ತಾ ನಿಮಗೆ? ಒಂದು ನಿಮಿಷ, ಅದು ಒಂದು ಸಮಸ್ಯೆ ಒಳ್ಳೆ ಇಂಪಾರ್ಟೆಂಟ್. ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಆ ಲೆಕ್ಕದೊಳಗೆ. ರಾಜ ಸೀತಾ ಕರ್ಕೊಂಡು ಹೋಗ್ಬಿಟ್ರು ಅಂತ ಕೇಳಿದ್ರೆ, ಅಪ್ಪನ ಮನೆಗೆಲ್ಲ ಬೀಗ ಹಾಕಿ ಎತ್ಕೊಂಡು ಹೋಗ್ಬಿಟ್ಟು ಹೇಳ್ತಲ್ಲ. ನಂದೆಲ್ಲ ಅದು ಮನೆ ಬಿದ್ದಿರಿ ನೀವೇನೆ ಅಂತೇಳಿ ಎಲ್ಲ ಒಯ್ದುಬಿಟ್ರೆ ಮಗ ಮಾತು ನಡೆಸಿದಾಗಾಯ್ತು, ಹಾಳು ಮಾಡಿದಾಗಾಯ್ತಾ? ಅದಕ್ಕೇನೆ ರಾಮದೇವ್ರ ಕರ್ಕೊಂಡು ಸೀತಾದೇವಿ ಹಠ ಹಿಡಿದು ಹೋಗ್ತಾ ಇದ್ದಾರೆ, ಗೊತ್ತಾಯ್ತಿಲ್ಲ. ನಾನು ಬಂದೇ ಬರ್ತೀನಿ ಅಂತೇಳಿ. ಅವಾಗ ಏನು ಮಾಡ್ತೀನಿ? ನಾವೇನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಈಗ ಸಂಪತ್ತು ತಾನೇ ಹೋಗ್ತಾ ಇದೆ. ತಾವು ಜೋಬೆಲ್ಲ ಹಾಕೊಂಡು ಹೋಗಲಿಲ್ಲ ರಾಮದೇವರು. ಏನು ಮಾಡಿದ್ರು? ಸಂಪತ್ತು ಸೂರ್ಯ ಮುಳುಗಿದ ಬೆಳಗ್ಗೆ ಏನಾಗುತ್ತೆ? ಈಗ ಹೊರಟೋಗುತ್ತೆ. ಯಾಕೆ? ಸೂರ್ಯ ಜೊತೆಗೆ ಅಟ್ಯಾಚ್ ಇಡೋದು. ದೇವ್ರ ಜೊತೆಗೆ ಅಟ್ಯಾಚ್ ಆಗಿದ್ದಾಗ ಯಾಕೆ ಬಿಟ್ಟು ಹೋದ್ರಿ? ಏನ್ರಿ ನೀವು ಕಳಿಸಿರಿ, ಕೈ ಯಾಕೆ ತೊಗೊಂಡೋದ್ರಿ, ಕಾಲು ಯಾಕೆ ತೊಗೊಂಡೋದ್ರಿ ಅಂದರೆ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ವಿ. ಕೈ ಕಾಲು ಯಾಕೆ ತೊಗೊಂಡೋಗ್ತೀರಿ ಅಂದರೆ ಕೈ ಕಾಲು ಏನಾಗಿದೆ? ಅದು ಅಟ್ಯಾಚ್ ಟು ದಿ ಬಾಡಿ. ಅದು ಅರ್ಥ ಆಯ್ತಾ? ಆದ್ದರಿಂದ ಸಂಪತ್ತು ದೇವ್ರ ಲಕ್ಷ್ಮೀನಾರಾಯಣ, ಲಕ್ಷ್ಮೀನಾರಾಯಣ ಇಬ್ಬರು ಸಂಬಂಧ ಎಂಥದ್ದು ನಿತ್ಯ ಅವಿಯೋಗಿಗಳು. ಆದ್ದರಿಂದ ಸೂರ್ಯ ಹೋಗಲಿ ಬೆಳಕಲ್ಲಿ ಅಂದರೆ ಹೇಗಾಗತ್ತೆ? ಅಷ್ಟೇ. ಯಾರು ತಪ್ಪಿಗಿದು? ಯಾರು ತಪ್ಪು? ಇವ್ರ ತಪ್ಪಾಯ್ತು. ನಿಮ್ಮ ಪ್ರಕಾರ ಏನಾಗ್ತಿತ್ತು ಗೊತ್ತಾ? ಅವರಿಬ್ಬರು ಬೇರೆ. ರಾಜರು ಕರ್ಕೊಂಡು ಹೊಂಟ್ಬಿಟ್ರು. ಅವಾಗ ಅದು ಹೆಸರಿಗೆ ಮಾತನಾಡಿಸಿದಾಗಾಯ್ತು. ಆಮೇಲೆ ಟೋಪಿ ಹಾಕಿದಂತಾಗದು. ಯಾತಕ್ಕೆ?
ಎಲ್ಲ ತೊಗೊಂಡೋಗ್ಬಿಟ್ಟು ಏನು ಬಿಡೋದು, ಬರಲಿ ಏನು ಇಲ್ಲೇ ಇಲ್ಲ. ಆ ಥರ ಮಾಡಿದರೆ ಅದು ತಪ್ಪು. ಅರ್ಥ ಆಯ್ತಾ ಈಗ? ಆದ್ದರಿಂದ ದೇವ್ರ ಜೊತೆಗೆ ಸಂಪತ್ತು ಅಟ್ಯಾಚಡ್ ಆದ್ದರಿಂದ ದೇವ್ರು ಯಾವಾಗ ಒಬ್ಬರು ಯಾರೋ ಕಥೆ ಕೇಳಿದರೆ ರಾಮನ ತಪ್ಪಾಗಿಬಿಡುತ್ತೆ. ನಾರಾಯಣನ ಕಥೆ ಆದ್ರೆ ಸರಿ ಹೋಗುತ್ತೆ, ಅವು ದೋಷಗಳು ಬರೋದೇ ಇಲ್ಲ. ಬೇರೆಯವ್ರ ಕಥೆ ಆಗೋ ದೋಷ ಬೇರೆ, ಇವ್ರ ದೋಷ ಬೇರೆ. ಏನ್ರಿ ಅವ್ರು 20 ಲಡ್ಡು ತಿಂದುಬಿಟ್ರು ಅಂತ ಯಾರೋ ಬೈದರು. ಅವ್ನು ನೋಡಿ 100 ತುಂಬ ಕೆಪಾಸಿಟಿ ಇರೋನು ತಿನ್ಕೊಂಡು ಹೋಗ್ಬೇಕು. ಯಾರ ಏನು ನೀವು ಯೋಚನೆ ಮಾಡಬೇಡಿ, ನಮಗೆ ಗೊತ್ತು ಅವನ ವಿಷಯ ಅಂತಾರೆ ಆತ. ತಿಂದವ್ರು ಯಾರು, ಮಾಡಿದವ್ರು ಯಾರು? ಅರ್ಥ ಆಯ್ತಾ? ಅದಕ್ಕೆ ಯಾರು ಮಾಡಿ, ಅದಕ್ಕೆ ಆ್ಯನೋಟೇಷನ್ ಯಾತಕ್ಕೆ ಕೊಡ್ತಾರೆ? ಎಕ್ಸ್ಪ್ಲೈನ್ ದಿ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್. ಮಾತು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು ಅನ್ನೋದ್ರ ಮೇಲೆ ಏನಾಗುತ್ತದೋ ಹೊಸ ಅರ್ಥ ಕೊಡುತ್ತೆ. ಬರೀ ಮಾತು ಕೆಟ್ಟದು, ಕಾಂಟೆಕ್ಸ್ಟ್ ನೋಡಿದಾಗ ಏನಾಯ್ತದ ಸರಿ ಗೊತ್ತು. ಅಪ್ಪ ಲೆಟ್ರ್ ಬರದ, ಮಗನಿಗೆ ಪಾಪ ಏನು ಹೇಳಿದ್ರು ಮಾತು ಕೆಡ್ತಾ ಇಲ್ಲ. ಇವನು ಬೇಡ ಅಂತ ಹೇಳಿ ಏನೋ ಕೆಲಸ ಮಾಡ್ತಾನೆ, ಬೇಡ ಅಂದ. ಮತ್ತು ತಂದೆ ಲೆಟ್ರ್ ಬರ್ದ, ವಿಷಂ ಭುಂಕ್ಷ, ವಿಷ ತಿಂದೋಗು ಅಂತ ಹೇಳಿದ. ಕೇಸ್ ಹಾಕಿದ್ರು ಯಾರು ನೋಡಿ, ಮಗನಿಗೆ ಬೆಳೆದ ಎಂಥ ತಂದೆಯವನು ಅಂತೇಳಿ ಕೋರ್ಟ್ ವಿಚಾರ ಮಾಡಿದ್ರು. ಆಮೇಲೆ ಮಗ ಮಾಡಬಾರ್ದು ಮಾಡಕ್ಕೆ ಹೊರಟಾಗ ನೀನು ವಿಷ ತಿನ್ನು ಅಂದರೆ ನಿಮಗೆ ಆ ಕೆಲಸ ಮಾಡೋದು ಒಂದೇ, ವಿಷ ತಿನ್ನೋದು ಒಂದೇ. ಮಾಡಬೇಡ ಅಂತ ವಿಷಂ ಭುಂಕ್ಷ ಶಬ್ದಕ್ಕೆ ಏನರ್ಥ ಅಲ್ಲಿ? ವಿಷ ತಿನ್ನು ಅಲ್ಲ, ವಿಷ ತಿನ್ನಬೇಡ ಅಂದರೆ ಆ ಕೆಲಸ ಮಾಡಬೇಡ, ಇದು ತಾತ್ಪರ್ಯ. ಅವಾಗೇನಾಯಿತು, ಫ್ರೀ ಆಗಿಬಿಟ್ಟು. ಅದು ಯಾವಾಗ ವಾಕ್ಯಗಳನ್ನು ಪರೀಕ್ಷೆಯಲ್ಲಿ ಯಾತಕ್ಕೆ ಮೊದಲಿಂದ ಅಭ್ಯಾಸ ಮಾಡಿಸಿರ್ತಾರೆ ಅಂದರೆ, ಒಂದು ವಾಕ್ಯನ ಹಾಗೆ ಅರ್ಥ ಮಾಡ್ಕೋಬೇಡಿ, ಹಿಂದೆ ಪೂರ್ವಾಪರ ನೋಡಿ. ಆದರೆ ಇವರೆಲ್ಲ ಆದರೂ ಬರೆಯೋದೇನು, ವಿಚಾರವಾದಿಗಳು ಬರೆಯೋದೆಲ್ಲ ಏನದು ಹಿಂದಿಲ್ಲ ಮುಂದಿಲ್ಲ, ಬರೆಯೋದು ರಾಮದೇವರು ಬೈಯೋದು ಅಷ್ಟೆ. ಈ ರಾವಣನ ಬೈಯೋದಿಲ್ಲ, ಮತ್ತೆ ಅವರು ಬೈಯೋದು ಯಾರನ್ನ? ಒಳ್ಳೆಯವ್ರನ್ನ ಆರಿಸಿ ಬೈತಾರೆ. ತ್ರಯೋದಶ ಮುನಿ ಕೃತೆ ಅರಣ್ಯಮೇವ ಆವಿವೇಶ. ಆವಿವೇಶ ಬರೀ ವಿವೇಶ ಅನ್ನಲಿಲ್ಲ, ಆವಿವೇಶ. ಆವಿವೇಶ ಅಂದರೆ ಎಷ್ಟು ಜನ ಖುಷಿ ಆಯ್ತು ಗೊತ್ತಾ? ಓ ರಾಮದೇವರು ಬಂದರು, ಹೋದ್ರೂ ದುಃಖ ಪಡ್ತಿದ್ದಾರೆ, ಬಂದರು ಅಂತ ಖುಷಿ ಪಡ್ತಿದ್ದಾರೆ. ಹಾಗಾಯ್ತು. ಅರಣ್ಯಮೇವ ಆವಿವೇಶ. ಸೀತಾಯುಕ್ತ ಅನುಜೇನ ಪ್ರತಿದಿನ ಸುವಿವೃದ್ಧ ಗುರುಭಕ್ತ್ಯಾ ಸಮೇತ ಸಂಸ್ಥಾಪ್ಯ ಅಶೇಷ ಜಂತೂನ್ ಸ್ವವಿರಹಜ ಶುಚ ತ್ಯಕ್ತ ಸರ್ವೇಷಣಾರ್ಥಾನ್. ಸಂಸ್ಥಾಪ್ಯ ಅಶೇಷ ಜಂತೂನ್. ಇಲ್ಲೇನಾಗಿದೆ ನೋಡಿ, ಇಲ್ಲೇ ರಾಮದೇವ್ರ ಹೇಗೆ ತೋರಿಸ್ತಾರೆ ನೋಡಿ. ಈಗ ಊರಿನ ಜನ ಎಲ್ಲ ಹೊರಟರು, ನಾವು ಬರ್ತೀವಿ ಅಂತೇಳಿ ಎಲ್ಲ ಅಶೇಷ ಜಂತೂನ್. ಅಯೋಧ್ಯ ಖಾಲಿ ಈಗ, ಎಲ್ಲ ಜೊತೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಭಾಳ ಚೆನ್ನಾಗಿದೆ ರಾಮಾಯಣ, ವಾಲ್ಮೀಕಿ ರಾಮಾಯಣ ಓದಬೇಕು. ಅದಕ್ಕೆ ಒಳ್ಳೆ ಕಾವ್ಯ ಅಂತ ಕರೆಯೋದು, ಒಳ್ಳೆ ಶಾಸ್ತ್ರ. ಅವತ್ತು ದಿವಸ ಎಷ್ಟೋ ಜನಕ್ಕೆ ಮೊದಲನೇ ಹೆರಿಗೆ ಆಯ್ತಂತೆ, ಕೆಲವು ಪಾಪ ಗರ್ಭಿಣಿಯರಿಗೆ. ಅವ್ರು ಬೈಕೊಂಡ್ರಂತೆ, ದರಿದ್ರ ಕೂಸು ಇವತ್ತು ಹುಟ್ಟಿಬಿಟ್ಟಿದೆ. ಯಾಕೆ ಇದು ನಮಗೆ ಬೇಡ, ರಾಮದೇವ್ರ ವನವಾಸಕ್ಕೆ ಹೋಗಿದೆ, ಇದು ದರಿದ್ರ ಕೂಸು. ಅದ್ರ ತಾಯಂದ್ರೆ ಕೂಡ ಏನಾಗಲಿಲ್ಲ, ತಮ್ಮ ಮಕ್ಕಳಿಗಿಂತ ಯಾರು ಪ್ರಿಯರಾದರೂ ರಾಮದೇವ್ರ ಪ್ರಿಯ. ಅದು ಎಷ್ಟರ ಮಟ್ಟಿಗೆ ಇದೆ ಯೋಚನೆ ಮಾಡಬೇಕಾಗ. ಇದು ರಾಮದೇವ್ರದ್ದು. ದೇವ್ರ ಬಗ್ಗೆ ಆಸಕ್ತಿ ಇದ್ರೆ ಮಾತ್ರ ಭಕ್ತಿ ಅಂತ ಕರೆಯೋದು. ಎಲ್ಲ ಅನುಕೂಲ ಇದ್ದು ಕೊನೆಗೆ ಲಾಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ದೇವ್ರ ಭಕ್ತಿ ಅಲ್ಲ, ಫಸ್ಟ್ ಕೊಡಬೇಕು ದೇವ್ರಿಗೆ. ಗೊತ್ತಾಯ್ತಾ? ಯಾರಿಗೆ ಬರೀ ಭಾರಿ ಅಲ್ಲ, ಸಿಕ್ಕಾಪಟ್ಟೆ ಪುಣ್ಯ ಬರೋದು. ಅದು ಎಷ್ಟೋ ಸತ್ತು ಹೇಳ್ತಾರೆ, ಏನು ಕೆಲಸ ಮಾಡದೆ ಹೋದ್ರು ಕೂಡ ಆಗದೆ ಹೋದರೆ ಅದ್ರ ಒಳ್ಳೇದಾಗಲಿ ಮನಸ್ಸಲ್ಲಿ ಮಾನಸಿಕವಾಗಿ ಸಪೋರ್ಟ್ ಕೊಟ್ಟರು ಭಾರಿ ಪುಣ್ಯ ಬರುತ್ತೆ. ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ. ವಯಸ್ಸಾಗಿದೆ, ದುಡ್ಡು ಕಾಸು ಯಾತ್ರದ ಇಲ್ಲ, ಏನೂ ಬರಲಿಲ್ಲ. ಪ್ರೋಗ್ರಾಮ್ ಇನ್ವಾಲ್ವ್ ಮಾಡೋ ಚಾನ್ಸಸ್ಸೇ ಇಲ್ಲ. ಮನಸ್ಸಲ್ಲಿ ಅಂದ್ಕೊಂಡ ದೇವ್ರು ಒಳ್ಳೇದು ಮಾಡ್ಲಪ್ಪ ಪಾಪ ಅಂತ, ಅಷ್ಟಕ್ಕೆ ಒಂದು ಪುಣ್ಯ ಬಂದಿದ್ದು. ಎಲ್ಲ ಇರುತ್ತೆ, ಬರೀ ಕಲ್ಲು ಹಾಕ್ತಿರ್ತಾರೆ. ಏನಾಗುತ್ತೆ ಅದಕ್ಕೆ? ಕೂತಲ್ಲೇ ಪಾಪ ಕಟ್ಕೋದು, ಕೆಲಸ ಆಗೋಗ್ಬಿಡುತ್ತೆ. ಇಷ್ಟು ಗಲಾಟೆ ಮಾಡಿದ್ರು ಅವನು ಬರೀ ಪಾಪ ಬಂತು, ಇವ್ರು ಪುಣ್ಯ ಬಂತು. ಅದಕ್ಕೆ ಅನುಸಂಧಾನ ಮರಿಬಾರ್ದು. ಪ್ರತಿದಿನ ಸುವಿರುದ್ಧೋರು ಭಕ್ತ್ಯಾ ಸಮೇತ ಸಂಸ್ಥಾಪ ಅಶೇಷ ಜಂತು. ನೀವು ಯಾರು ಬರಬೇಡಿ ಅಂತ ರಾಮದೇವ್ರು ಬಿಟ್ಬಿಟ್ರು, ಯಾರು ಬರಬಾರ್ದು. ಕೇಳಲಿಲ್ಲ, ಹೊಟ್ಟೆ ಬಿಟ್ರು ಅವರು. ಯಾತಕ್ಕೆ ಹೊರಟ್ರು ಅವರು? ಸ್ವವಿರಹಜ ಶುಚ. ಸ್ವವಿರಹಜ ಶುಚ, ತನ್ನ ವಿರಹದಿಂದ ಉಂಟಾದ ಶೋಕದಿಂದಾಗಿ. ಸ್ವವಿರಹ ಜ ಶುಚ, ಎಷ್ಟು ಪದ ಇದೆ ನೋಡಿ. ಸ್ವ ತನ್ನ, ವಿರಹದಿಂದಾಗಿ, ಜ ಹುಟ್ಟಿದ, ಶುಚ ಶೋಕದಿಂದಾಗಿ ಹೊರಟ ಜನಗಳನ್ನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅವ್ರು ಹೊರಟಿದ್ದಕ್ಕೆ ಏನೋ ಕಾರಣ ಅಲ್ಲ, ಯಾವುದೋ ಗಿನ್ಫಿಟ್ ಅಲ್ಲ. ರಾಮ ಬೇಕಷ್ಟೇ ಅವ್ರಿಗೆ, ಇನ್ನೇನು ಬೇಡ, ರಾಮ ಬೇಕು. ಅವ ಹೊರಟು. ಅದಕ್ಕೇನಾಯ್ತು? ತ್ಯಕ್ತ ಸರ್ವೇಷಣಾರ್ಥಾನ್. ಅವ್ರ ಫಲ ಏನು ಗೊತ್ತಾ? ಅವ್ರು ಸುಮ್ಮನೆ ಹೊರಟಿಲ್ಲ, ತ್ಯಕ್ತ ಏನು ಬೇಕಿಲ್ಲ ಅವರಿಗೆ. ಅಲ್ಲಿ ವನವಾಸ ಎಲ್ಲರೂ ಒಳ್ಳೆ ಕೆಲಸಕ್ಕಾರ ಹೋಗ್ತಾರೆ. ವ್ರತದಡಿಗೆ ಅಂದರೆ ಮಠಕ್ಕೆ ಬರೋ ಜನ ಕಡಿಮೆ ಆಗ್ತಾರೆ ಅಂತ ಹೇಳ್ತಾರೆ. ವ್ರತ ಅಡಿಗೆ ಅಂದರೆ ಬೇಡ, ಕೊಟ್ಟು 10 ದುಡ್ಡು ವರ್ಕೌಟ್ ಆಗಲ್ಲ ಅಂತವ್ರಿಗೆ. 150 ದುಡ್ಡು ಅವರು ಪುಣ್ಯಕ್ಕೆ ಈ ರೀತಿ ಮಾಡಿಲ್ಲಲ್ಲ, ಮಾಡಿದ್ರೆ ಗೊತ್ತಿಲ್ಲ ಹಂಗೇನೋ. ಮಠಗಳಲ್ಲಿ ವ್ರತದ ಕಾಲಕ್ಕೆ ಸ್ವಲ್ಪ ಕಡಿಮೆ ಮಾಡ್ತಾರಾ? ಇಲ್ಲ, ಹಸ್ತೋದಕ್ಕೆ ರೇಟ್ ಇಲ್ಲ, ಅದೇ ರೇಟೇ ಇರುತ್ತೆ ಹೆಚ್ಚು ಕಡಿಮೆ. ಸಾತ್ರಿಂದ ರಸ ಉದ್ಮೇಲೆ ಹೋಗೋಣ ಅಂತ ಹೇಳ್ತಾನೆ. ಯಾಕೆಲ್ಲ ಇದಾಗುತ್ತೆ ಅಂತೆ. ತ್ಯಕ್ತ ಸರ್ವೇಷಣಾರ್ಥಾನ್. ಯಾವ ಅಪೇಕ್ಷೆನೂ ಅವ್ರಿಗಿಲ್ಲ. ಅವನು ಇದು ಭಾಷೆ ಇದು. ದುರ್ಯೋಧನ ಪಾಂಡವರು ಹೊರಟಾಗ ಬೇರೆ ಕಡೆಗೆ ಅವ್ರು ಶಾಸನ ಮಾಡಿದ್ದಂತೆ, ಯಾರು ಹೋಗ್ತೀರೋ ಅವ್ರು ಆಸ್ತಿ ಮುಟ್ಕೋಲು ಹಾಕ್ಕೊಂಡ್ಬಿಡ್ತೀನಿ ಅಂತೇಳಿ. ಅವ್ರು ಆಸ್ತಿ ಮುಟ್ಕೋಲು ಹಾಕತ್ತೇನೆ, ಹೋಗಬೇಡಿ ಅಂತ. ಅವರಂದ್ರೆ ಹಾಳಾಗಿ ತೊಗೊಂಡೋಗೋದು, ನಮ್ಮ ಇವ್ರು ಬೇಕು, ಪಾಂಡವ್ರು ಬೇಕು ಅಷ್ಟೇ, ಇಷ್ಟರ ಬೆಟ್ಟಿಗೆ. ಅದರಲ್ಲೇ ತ್ಯಕ್ತ ಸರ್ವೇಷಣಾರ್ಥಾನ್.
ಇದು ಕೈಗೆ ಆ ಪವರ್ ಇಲ್ಲ, ಮಂಥರಿಗೆ ಆ ಪವರ್ ಇಲ್ಲ. ದುರ್ಯೋಧನ ಆ ಪವರ್ ಇತ್ತು, ರಾಜನಾಗಿದ್ದಲ್ಲ. ಅದಕ್ಕೆ ಅವನು ಯಾವ ಹೋದ್ರೆ ಹೊಡೆದಾಕ್ತೀನಿ, ಹೊಡೆದು ಬಿಡ್ತೀನಿ, ರಾಜ್ಯ ಕಿತ್ಕೊತೀನಿ, ಮನೆ ಕಿತ್ಕೊತೀನಿ ಅಂದರೆ ಏನಾರು ಮಾಡ್ಕೊಂಡು ಹೋಗಲಿ ಹೊರಟೇ ಬಿಟ್ರು. ಆ ಧರ್ಮರಾಜ ವಾಪಸ್ ಕಳಿಸ್ತಾರೆ ಅವ್ರು ಹೇಳಿ. ಆಮೇಲೆ ಏನು ಮಾಡಿದರು, ವಾಪಸ್ ಕಳಿಸ್ತಾರೆ. ಸಂಸ್ಥಾಪ್ಯ ಅಲ್ಲೇ ಉಳಿಸಿದ್ರು. ಹೇಗೆ ಉಳಿಸಿದ್ರು ಅಂತ ರಾಮಾಯಣದವರೇ ಗೊತ್ತಾಗತ್ತೆ. ಎಲ್ಲ ಏನಾದರೂ ಕೇಳಿ ಯಾರೂ ಕೇಳಲಿಲ್ಲ, ಹೊರಟರು. ವಶಿಷ್ಠ ಕೌಶಲ್ಯ ಬರ್ತೀನಿ ಅಂದ್ಲು, ಬರೆದು ಎಲ್ಲರೂ ಬಿಟ್ಟರು, ಜನಗಳನ್ನ ಬಿಟ್ಟರು, ಹೊರಟರು. ತಮಸಾ ನದಿ ಬಂತು, ನೈಟ್ ಹಾಲ್ಟ್ ಮಾಡಿದ್ರು. ನೈಟ್ ಹಾಲ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ ಎಲ್ಲ ಜನ ಮಲಗಿಬಿಟ್ಟಿದ್ದಾರೆ, ಸುಸ್ತಾಗಿದ್ದಾರೆ, ಬಂದು ದುಃಖಪಟ್ಟು ಎಲ್ಲ ಮಲಗಿಬಿಟ್ಟಿದ್ದಾರೆ. ಆಗ ರಾಮದೇವರು ಸುಮಂತ್ರ ಸಾರಥಿ ಎಬ್ಬಿಸ್ತಾರೆ. ಸುಮಂತ್ರ ರಥ ಕಟ್ಟು ಹೋಗೋಣ ನಡಿ, ಅವ್ರು ಯಾರೂ ಬರೋದು ಬೇಡ ಈಗ. ನೋಡಿ ರಾಮದೇವ್ರು ಸುಳ್ಳು ಹೇಳಿದಾಗುತ್ತೆ, ಹೋದ ಹಿಂದೆ ಬಂದವ್ರು ಬಿಟ್ಟು ಹೋಗ್ತಾ ಇದ್ದೀರಿ ಅಂಥದಕ್ಕಿದು ಒಳ್ಳೆಯದಕ್ಕಿದೆ. ಅಲ್ಲಿ ನೋಡೋರಿಗೆ ಏನು ಅನ್ಸುತ್ತೆ, ನಂಬಿದವ್ರನ್ನ ಬಿಟ್ಟು ಹೊರಟ್ಬಿಟ್ಟ ರಾಮದೇವರು ಅಂತೇಳಿ. ರಥ ಕಟ್ಟು, ರಥ ಲಕ್ಷ್ಮಣ ಸೀತಾ ರಾಮದೇವರು ದಾಟಿ ಹೊರಟ್ಬಿಡ್ತಾರೆ ರಥದಲ್ಲಿ. ನಿಮ್ಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ರಾಮಾಯಣ ಎಷ್ಟು ಒಳ್ಳೆಯ ಕೃತಿಗಳು ಅಂದರೆ ಜನಕ್ಕೆ ಬುದ್ಧಿ ಇಲ್ಲ. ಅಲ್ಲಿ ರಥದ ಮೇಲೆ ದಾಟ್ತಾರಂತ, ನದಿ ರಥ ದಾಟ್ತಕ್ಕೆ ಬರುತ್ತಾ ಅಂತ ಕೇಳಿ. ಸಣ್ಣ ನದಿ ಅದು. ಈ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಗೊತ್ತೇನೋ, ಸಣ್ಣ ನದಿಗಳು ದಾಟ್ಕೊಂಡು ಹೋಗ್ಬಿಡ್ತಾರೆ ಇದು ಗಾಡಿಗಳು. ಅವು ಸ್ವಲ್ಪ ಅಂದರೆ ತೇಲಿಬಿಡುತ್ತೆ, ಅದು ತೇಲ್ಬಿಟ್ಟು ಹೊರಟ್ಬಿಡ್ತಾರೆ. ಹಾಗೆ ಬಸ್ ತೇಲಲ್ಲ, ಅದು ತೇಲಿಬಿಡುತ್ತೆ. ಅದು ಪ್ರಾಕ್ಟಿಕಲ್ ಆಗಿದೆ ಅದೆಲ್ಲ ಕೂಡ. ಈ ಜನಕ್ಕೆ ಅದು ಏನು ಗೊತ್ತಿಲ್ಲದೆ ಬೈತಾರದು. ಮುಂದೆ ಅದು ಗಂಗಾ ನದಿ ದಾಟಬೇಕಾದ್ರೆ ಬೋಟ್ ಉಪಯೋಗಿಸ್ತಾರೆ, ದೊಡ್ಡ ನದಿ ಅದು. ಇದಕ್ಕೆ ರಥದಲ್ಲಿ ಹೋಗೋದಿಲ್ಲ, ಬೋಟಲ್ಲಿ ಹೋಗ್ತಾರೆ. ಇಷ್ಟೆಲ್ಲ ಕರೆಕ್ಟಾಗಿ ಬರೀತಾರೆ. ಇದನ್ನು ಓದೋದು ಸುಮ್ಮನೆ ಬೈತಿರ್ತಾರೆ ಕೂತ್ಕೊಂಡು ಅಷ್ಟೇ. ಈ ಜನ ಇವರು ಓದಿಲ್ಲ ಅಂದರೆ ಅದು ನಂಬಿಕೊಂಡು ಕೂತಿರ್ತಾರೆ. ಹಾಗೆ ಎಷ್ಟು ಇದಾಗಿ ಹೇಳ್ತಾರೆ ನೋಡಿ. ಹೊರಟರು. ಆಗ ಮುಂದೆ ದಾಟಿದ್ರು. ಅದನ್ನು ದಾಟಿದ ತಕ್ಷಣ ರಾಮದೇವ್ರು ಹೇಳ್ತಾರೆ, ನೋಡು ನೀನು ಸ್ವಲ್ಪ ಮುಂದಕ್ಕೆ ಹೋಗು, ಮತ್ತೆ ವಾಪಸ್ ಬಾ, ಆಮೇಲೆ ಈ ಕಡೆ ಹೋಗು, ಈ ಕಡೆ ಹೋಗು. ಆಮೇಲೆ ಅವ್ರು ಯಾಕೆ ಫಾಲೋ ಮಾಡ್ಕೊಂಬರ್ಬಾರ್ದು ನಾಳೆ ಅವ್ರು. ಒಂದು ಕಡೆ ಹೋಗ್ಬಿಟ್ಟು ಏನಾಗುತ್ತದ, ರಾತ್ರಿಗಳು ಬಂದುಬಿಡ್ತಾರೆ. ಎಷ್ಟು ಕಾಮನ್ ಸೆನ್ಸ್ ಇದೆ ಒಳಗೆ, ಎಷ್ಟು ಮೆಸೇಜ್ ಇದೆ ಅಂದರೆ ಆ ಬಾಡಿ ಈಗ ಹೊರಟೋಗ್ತಿರ್ತಾರೆ. ಬೆಳಿಗ್ಗೆ ಎದ್ದು ನೋಡ್ತಾರೆ, ಎಲ್ಲಿ ಹೋಗೋದು, ಎಲ್ಲಿ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಅಂದರೆ ದೇವ್ರು ಹೊರಟ ಗುರ್ತು ಸಿಗದಾಗ ಹೋಗ್ತಾನೆ ಅಂತ ಅರ್ಥ. ಹೇಗೆ ಹೋಗ್ತಾನೆ ಗುರ್ತು. ಇವತ್ತು ಎಷ್ಟೋ ಮನೆ ನೋಡಿದ್ರೆ ಗುರ್ತು ಕೂಡ ಸಿಗೋದಿಲ್ಲ. ಹಿಂದವ್ರದ್ದು ಒಳ್ಳೆಯ ತಂದೆ ಒಳ್ಳೆಯವ್ರದ್ದು ಗೊತ್ತು ಕೂಡ ಅನಿಸೋದಿಲ್ಲ ಅಂತ. ಅದು ಹೋಪ್ಲೆಸ್ ಇರುತ್ತೆ, ಮನೆ ಇರುತ್ತೆ, ವ್ಯತ್ಯಾಸ ಗೊತ್ತೇ ಆಗೋದಿಲ್ಲ. ಹಾಗಿರುತ್ತೆ. ಎಷ್ಟೋ ಜನ ಇವತ್ತು ಬೇರೆಯವ್ರ ಮನೆ ಕಟ್ಟಿಸ್ತಾರಲ್ಲ, ದೇವ್ರ ಮನೆ ಇದ್ದೇ ಇರುತ್ತೆ ಕಟ್ಸಿದ್ದು. ನಮ್ಮ ಬ್ರಾಹ್ಮಣರು ಮಾತ್ರ ಕಟ್ಸಿದ್ರೆ ದೇವ್ರ ಮನೆ ಕಟ್ಸೋದಿಲ್ಲ, ಎಲ್ಲೋ ಗೂಡು ಮಾಡಿಬಿಟ್ಟಿರ್ತಾರೆ, ಸಣ್ಣ ಗೂಡು ಮಾಡಿರ್ತಾರೆ. ಅದು ಪೂಜಾ ರೂಮ್ ಅಂತಾನೆ ಮಾಡೋದು ಅವರು. ಭಾರಿ ಚೆನ್ನಾಗಿ ಮಾಡಿರ್ತಾರೆ, ಅದು ಬೇರೆ. ಅಂದರೆ ಅವರ ಸಂಸ್ಕಾರ ನಮ್ಮ ಜನಕ್ಕೆ ಇಲ್ಲೇ ಇವತ್ತು. ಅದು ವೇಸ್ಟ್ ಇದ್ದ ಲೆಕ್ಕ. ಜ್ವರದ ಮೇಲೆ ಏನಾಗುತ್ತೆ ಅದು ವೇಸ್ಟ್ ಆಗಿ. ಇದೆಲ್ಲ ಈ ಕಾನ್ಸೆಪ್ಟ್ ಯಾತಕ್ಕೆ ಬಂತು ಅಂದರೆ ಬಿಟ್ಟು ಅಭ್ಯಾಸ ಆಯಿತು. ತ್ಯಕ್ತ ಸರ್ವೇಷಾಣಾರ್ಥ ಇಷ್ಟು ಮಾಡಿ ಗುರ್ತು ಸಿಗದಾಗ ಹೊರಟು. ಜನ ಬೈಕೊಂಡ್ರು ಬಿಡಲಿಲ್ಲ. ಅವರೆಲ್ಲ ಕೂಡ ಏನು ಮಾಡಿದರು, ಎಂಥ ರಾಮ ಕೈ ಬಿಟ್ಬಿಟ್ಟ ನಮ್ಮನ್ನು, ಇಷ್ಟು ಕಷ್ಟಪಟ್ಟು ಬಂದಿದ್ವಿ ನಾವೆಲ್ಲ ಬದುಕಿ ಉಪಯೋಗ ಇಲ್ಲ, ನಾವು ಸಂಸಾರದಲ್ಲಿ ಬಿಟ್ಟು ಸತ್ತೋಗ್ಬಿಡೋಣ ಎಲ್ಲರೂ ಅಂತ ಪ್ಲಾನ್ ಮಾಡಿದ್ರು. ಆಗ ಅದರಲ್ಲೇ ಕೆಲವರು ಮಾತಾಡ್ಕೊತಾರೆ, ಇಲ್ಲ ರಾಮ ಬಿಟ್ಟು ಹೋಗಿದ್ದಾನೆ ಅಂದರೆ ನಮ್ಮ ಒಳ್ಳೆಯದಕ್ಕೆ ಅಂತ ತಿಳ್ಕೊಬೇಕು ನಾವು. ರಾಮ ಎಂದೂ ಕೆಟ್ಟವನಲ್ಲ ಅಂತ ಗೊತ್ತಿದೆ ಅಲ್ಲ ನಮಗೆ, ಅಂತ ಬಿಟ್ಟು ಹೋಗ್ತಾನೆ. ಆಗಿದ್ದರೆ ದೇವ್ರು ಒಳ್ಳೇದು ಮಾಡಿದ್ದ. ನಾವು ಸತ್ತೋಗ್ತೀವಿ ಅಷ್ಟೇ. ಈಗ ಅಕಸ್ಮಾತ್ ನಾವು ಬದುಕಿದರೆ ಮತ್ತೆ ರಾಮನ ನೋಡ್ಲಿಕ್ಕೆ ಬರುತ್ತೆ. ಆಮೇಲೆ 14 ವರ್ಷ ಆದಮೇಲೆ ಏನಾಗುತ್ತೆ, ರಾಮ ಬರ್ತಾನೆ. ಮತ್ತೆ ಆ ಚಾನ್ಸ್ ಕಳ್ಕೊಬಾರದು. ರಾಮನ ಉದ್ದೇಶ ನಾವನ್ನು ಸಾಯಲಿಂದ ಬಿಟ್ಟಿಲ್ಲ, ಮನೆಗೆ ಹೋಗಲಿಂದ ಬಿಟ್ಟಿರೋದು. ಮನೆಗೆ ಹೋಗಿ ನಡೀರಿ ಅಂತ ಹೇಳ್ತಾರೆ, ಹೊಡ್ತಾರೆ. ಅವನು ನೋಡ್ತಾರೆ. ಆಮೇಲೆ ಅಲ್ಲಲ್ಲೇ ಎಷ್ಟು ಡಿಸ್ಕಷನ್ ನಡೆಯುತ್ತೆ ಅಷ್ಟರಲ್ಲೇ. ಅದೇ ಡೀಟೇಲ್ಸ್ ಎಲ್ಲ ಅಲ್ಲಿ ನೋಡಬೇಕು. ಅದನ್ನ ಆಚಾರ್ಯ ಯಾಕೆ ಬರೆಯೋಲ್ಲ ಅಂದರೆ ಡೌಟ್ ಇಲ್ಲ, ಅಲ್ಲಿ ಡೌಟ್ ಇರಲ್ಲ ಬರೀತಾರೆ. ನಿರ್ಣಯ ಆದ್ದರಿಂದ ಎಲ್ಲ ಬರೀತಾ ಹೊಡ್ರೆ ಜಡ್ಜ್ಮೆಂಟ್ ಎಷ್ಟಿರುತ್ತೆ ಎಲ್ಲ ಕೊಟ್ಬಿಟ್ಟು ಸಿಂಪಲ್ ಒಂದು 2 ಲೈನ್ ಮುಗಿಸ್ಬಿಟ್ಟಿರ್ತಾರೆ. ಆ ರೀತಿ ನಿರ್ಣಯ ಕೊಡ್ತಾ ಹೋಗ್ತಾರೆ. ಹೆಚ್ಚು ಬರೆದ್ರೆ ನಿರ್ಣಯ ಆಗೋದಿಲ್ಲ. ಅದೇ ಒಂದು ಆರ್ಡರ್ ಒಂದು 20 ಕಾಪಿ ಇದ್ರೆ ಗತಿ ಇದೆ, 28 ಹೊರಡಿದ್ರೆ ಇಲ್ಲ, ಸಣ್ಣ ಇದರಲ್ಲಿ ಬರೆದಿರ್ತಾರೆ ಅಷ್ಟೆ. ಸ್ವವಿರಾಜ ಶುಚ ತ್ಯಕ್ತ ಸರ್ವೇಷಾಣಾರ್ಥ. ಯಾರಿಗೆ ಬಂದೆ ಒಂದು ನಿಮಿಷ ಹೇಳ್ತೀನಿ. ಇನ್ನೊಂದು ಸ್ವಾರಸ್ಯ ಗೊತ್ತಾ ಇಲ್ಲಿ, ಸಂಸ್ಥಾಪ್ಯ ಅಶೇಷ ಜಂತು ಸ್ವವಿರಾಜ ಶುಚ. ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ ನೋಡಿ. ಇಲ್ಲೊಂದು ಏನು ಕೇಳಿದ್ರಿ, ಸೀತಾಗ ಕರ್ಕೊಂಡು ಹೋಗ್ಬಿಟ್ರು ರಾಮದೇವರು ಅಂತಿಲ್ಲ, ಅವರೇ ಹೊರಟರು. ಜನ ಹೊರಟರು, ರಾಮದೇವ್ರು ಬಿಟ್ಟುಬಿಟ್ರು. ಯಾಕೆ ಅಟ್ಯಾಚ್ಡ್ ಅಲ್ಲ, ಯಾರು ಕೂಡ ನಿತ್ಯ ಅವಿಯೋಗಿಗಳಲ್ಲ ಅವರು. ಜನಗಳೆಲ್ಲ ಯಾರೋ ಅವರು ಅವಿಯೋಗಿಗಳಲ್ಲ. ಬ್ರೀಫ್ ಕೇಸ್ ಬಿಟ್ಟು ಹೋಗೋದು, ತೊರಿತು ಬಿಟ್ಟು ಕೈಕಾಲು ಬಿಟ್ಟು ಹೋಗ್ಲಿಕ್ಕೆ ಬರುತ್ತಾ? ಸೀತಾದೇವಿ ಜೊತೆ ಆದ್ದರಿಂದ ಕರ್ಕೊಂಡು ಹೊರಟರು. ಇವರೆಲ್ಲ ಯಾರು, ಇವರು ಬರೋಲ್ಲ, ಅದು ಬಿಟ್ಟು ಹೋದ್ರು. ಯಾಕಂದ್ರೆ ಖಾಲಿ ರಾಜ್ಯ ಅಕಸ್ಮಾತ್ ರಾಮದೇವ್ರು ಕರ್ಕೊಂಡೋಗಿ ಏನಾಗ್ತಿತ್ತು, ಯಾರು ಇಲ್ಲೇ ಇಲ್ಲ, ಖಾಲಿ ಅಯೋಧ್ಯೆ ಅಷ್ಟೇ. ಏನು ರಾಜ್ಯ ಆಡೋದಲ್ಲಿ ಈಗ ನೋಡಿ, ರಾಮದೇವ್ರು ಅನುಕೂಲ ಮಾಡಿಕೊಟ್ರು. ಅದಕ್ಕೆ ಅರ್ಥ ಆಯ್ತಾ? ಈಗ ಯಾವ್ದು ಸೀತಾದೇವಿ ಹಠ ಹಿಡಿದು ಹೋಗಿದ್ದು ಕರ್ಕೊಂಡು ಹೋದ್ರು, ಅವಿಭಾಜ್ಯ ಅಂಗ ಅವರು. ಇವ್ರು ಹಾಗೆಲ್ಲ ಬಿಟ್ಟು ಹೋದರು. ಅದಕ್ಕೆ ಅಸಂಸ್ಥಾಪ್ಯ ಅವ್ರು ಕರ್ಕೊಂಡು ಹೊರಟರು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ತಾತ್ಪರ್ಯ ಹೇಗೆ ಓದಬೇಕು ಅಂದರೆ ಸುಧಾದಿ ಗ್ರಂಥ ಓದಬೇಕು. ಇಷ್ಟು ಓದೋದೇ ಇಲ್ಲ. ಬಟ್ ಸುಧಾದಿ ಗ್ರಂಥ ಇದ್ದಾಗ 90% ಓದೋದೇ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ನೋಡಿದರೆ ಓದಿರೋ ಕ್ಯಾಶುಯಲಾಗಿ ಓದಿರೋದು, ಬಾಯಿ ಬಂದಾಗ ಅರ್ಥ ಹೇಳೋದು ಮಾಡಿಬಿಡ್ತಾರೆ. ಎಕ್ಸೆಪ್ಷನ್ಸ್ ಇದ್ದಾರೆ, ತುಂಬ ಕಡಿಮೆ. ಸೀರಿಯಸ್ನೆಸ್ ಇಲ್ಲ. ಇದಕ್ಕೆ ಕಥೆ ಇದು ಒಂದು ಅಂತ. ಎಷ್ಟೇ ಸ್ಟೋರಿ ನಮಗೆ ಗೊತ್ತಿಲ್ವಾ?
ಟಿ ವಿ ನೋಡಿ ಆ ಕತೆ ಹೇಳ್ಬಿಡೋದು ಹೋಗ್ಬಿಟ್ಟು ಟಿ ವಿ ನೋಡ್ಕೊಂಡು ಹೋಗೋದು ಆ ಕತೆ ಅಲ್ಲೇ ಹೇಳ್ಬಿಡೋದು ನಡಿ ಅಂತ. ಹಾಗಾಗುತ್ತೆ ಎಷ್ಟೋದ್ರಲ್ಲಿ, ಯಾಕಂದ್ರೆ ಗೊತ್ತಿಲ್ಲ ಅಂತ ಎಷ್ಟು ಹೋದ್ರೆ ಬಾಯಿ ಬಿಟ್ಟು ಹೇಳಿದವರಿದ್ದಾರೆ. ಓದೇ ಇಲ್ಲ ಅಂತ ಹೇಳಿದೆ, ಓದೇ ಇಲ್ಲ ನಾವು. ಎಂತ ಯಾರೋ ಒಬ್ರು ಇದ್ರು, ದೊಡ್ಡ ಸಭೆ ಯಾವುದೋ ಏನೇನೋ ಹೇಳಿಬಿಟ್ರು, ಭಾಳ ದೊಡ್ಡ ಪಂಡಿತರು ಪಾಪ. ಅವೇನು ಕೂತ್ಕೊಂಡ್ರು. ಹೇಳಿದೆ, ನೀವು ಹೇಳಿದ್ದು ಯಾವುದು ಒಂದೋ ರಾಮಾಯಣದಲ್ಲಿಲ್ಲ, ಯಾಕೆ ಹೇಳಿದ್ರಿ ಅಂತ ಹೇಳಿದೆ. ಇಲ್ವಾ ಯಾವುದೊಂದು ಇಲ್ವಾ ಇಲ್ಲ, ಯಾರೋ ಹೇಳಿದ್ದು ಕೇಳಿ ಹೇಳಿಬಿಟ್ಟೆ ಅಂತ ಹೇಳಿದೆ. ಅದು ಇಂಥ ಹಣೆ ಬರ ಏನು ಮಾಡೋಕ್ಕೆ ಔದಾಸೀನ್ಯ ಭಾಳ ತಪ್ಪು. ಅದಕ್ಕೆ ಏನಾಗುತ್ತೆ ಅಂದರೆ ಓದಿದ ಪುಣ್ಯ ಇದಕ್ಕೋಸ್ಕರ ಎಲ್ಲ ಇರೋದು ಇದಕ್ಕೋಸ್ಕರ. ಇದನ್ನೇ ಬಿಟ್ಬಿಟ್ರೆ ಅನ್ನ ಹೇಗೋ ಎಲ್ಲ ಬಿಡಿಸಿ ಅನ್ನನೇ ಹಾಕಿಲ್ದ ಹೇಗೋ ಹಾಗೆ ಅನ್ನ ಹೇಗೋ ತಾತ್ಪರ್ಯ ಎಸೆನ್ಸ್ ಇದೆ ಆಯ್ತಾ. ಅತಿ ದೊಡ್ಡ ಗ್ರಂಥ ಇದೆ ಸರ್ವಮೂಲಗಳಲ್ಲಿ 5,000 ಶ್ಲೋಕದಲ್ಲಿ ಇರೋದು ಒಂದೇ. ಅದನ್ನು ಕಣ್ಣೆತ್ತಿನ ಆಚಾರ್ಯ ಅಂತ ತಲೆಯಾಟೆ ಬರೆದಿರ್ತಾರೆ. ಆಗಿದ್ರೆ ಎಷ್ಟು ದೊಡ್ಡವರದ್ದು ಗೊತ್ತಿದ್ಮೇಲೆ ಹೇಗೆ ಬರೀಬೇಕಾದ್ರೆ ಯಾರು ಲೆಟ್ರ್ ಬಂದರೆ ಅಕ್ಷರ ಓದೋದಿಲ್ಲ. ಲೆಟ್ರ್ ಯಾವುದೇ ಕೆಲಸಕ್ಕೆ ಆಫೀಸಿಗೆ ಅರ್ಜೆಂಟ್ ಹೊಟ್ಟಿರ್ತಾನೆ, ಆಫೀಸಿಗೆ ಲೆಟ್ರ್ ಬರುತ್ತೆ, ಅಷ್ಟರಲ್ಲೇ ಓದ್ತಾನೆ, ಬಿಡೋದಿಲ್ಲ. ಎಷ್ಟು ಅರ್ಜೆಂಟ್ ಇದ್ರೂ ಬಿಟ್ಟು ಹೋಗ್ತಾನೆ. ಯಾಕೆ ಅಂತ ಕೇಳಿದರೆ ಏನೋ ಇದೆ ಅಂತೇಳಿ. ಅಲ್ಲಿ ಏನಿರೋದಿಲ್ಲ, ಸಾಲ ವಾಪಸ್ ಕೊಡುತ್ತು ಬರೆದಿರ್ಬೋದು ಯಾರು ಒಬ್ಬರು, ಅದನ್ನು ದುಃಖ ಪಟ್ಕೊಂಡು ಹೋಗ್ತಾರೆ. ಆಮೇಲೆ ಫೋನ್ ಬರುತ್ತೆ, ಇಂಪಾರ್ಟೆಂಟ್ ಅಲ್ಲ, ಏನು ಬಂತು ಭಾರಿ ಟೆನ್ಷನ್ ಅವನಿಗೆ. ದೇವ್ರ ಪೂಜೆ ಕೂತ ಫೋನ್ ಬಂದುಬಿಟ್ಟಿರ್ತಾರೆ, ದೇವ್ರ ಪೂಜೆ ಕಟ್ಟಾಗಿಬಿಡುತ್ತೆ ಹೆಚ್ಚು ಕಡೆಗೆ. ಏನು ಬಂತು ಏನಿರೋದಿಲ್ಲ ಕೊನೆಗೆ. ಅದರೊಳಗೆ ಕೇಳಿದ್ರೆ ಆಜ್ಞೆ ಬರುತ್ತೆ, ಅದು ಬೇರೆ ಇರುತ್ತೆ ಅದು ಕೊನೆಗೆ, ನಿಮ್ಮ ಮಾಡೇ ಎಲ್ಲ ಬಂದಿದೆ ಅಂತ. ಆ ಥರ ಡಿಸ್ಟರ್ಬ್ ಮಾಡ್ಕೋತಾನೆ ಮನುಷ್ಯ. ಆಚಾರ್ಯರ ಬಗ್ಗೆ ಎಷ್ಟು ಗಮನ ಕೊಡಬೇಕು ಅಂದರೆ ಏನೇ ಬರೋದಕ್ಕೆ ಅರ್ಥ ಇರೋದು. ಪ್ರತ್ಯಕ್ಷರಂ ಪ್ರತಿಪದಂ ಬರಲಿಲ್ಲ, ಆ ರೀತಿ ಓದಬೇಕು. ಸಮೇತಃ ಸಂಸ್ಥಾಪ್ಯ ಅಶೇಷ ಜಂತೂನ್ ಸ್ವವಿರಹ ಚ್ಯುತ ತ್ಯಕ್ತ ಸರ್ವೇಷಾಣಾರ್ಥಾನ್. ಅಲ್ಲಿಗಿರಲಿ, ನಾಳೆ ದಿವಸ ನೋಡಿ ಒಂದೇ ಶ್ಲೋಕ ಆಗಿದೆ ಅಷ್ಟೇ. ಅದು ಪೂರ್ತಿ ಆ್ಯಕ್ಚುಲಿ ಹೇಳಿಲ್ಲ, ತುಂಬ ಅರ್ಥ ಇದೆ ಅವಳಿಗೂ ಕೂಡ. ತ್ರಿದಶ ಮುನಿಕೃತೆ ಅಂತ ಹೇಳಿದರು. ಮತ್ತೆ ಈಗ ಕೇಳಿದಾರೆ ತ್ರಿದಶ ತ್ರಿದಶರು ಅಂದರೆ 3 ವಯಸ್ಸಿನಲ್ಲೂ ಒಂದೇ ದಶೆ ಇರೋರು. ಬಾಲ್ಯ ಯೌವನ ವೃದ್ಧಾಪ್ಯ ಇಲ್ಲ, ಯಾವಾಗಲೂ ಯೌವನ ಅವರಿಗೆ. ಅಮರ ನಿರ್ಜರ ದೇವಾಹ ತ್ರಿದಶರು ಒಂದೇ ದಶೆ ಇರೋರು. ನಮಗಾಗಲ್ಲ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ, ಒಂದೇ ದಶೆ ಇರೋದು. 3 ಅವಸ್ಥೆಯಲ್ಲಿ ಒಂದೇ ಇರೋದ್ರಿಂದ ದೇವತೆಗಳು ತ್ರಿದಶರು ಅಂತ ಕರೀತಾರೆ. ಸರಿ, ಎಲ್ಲ ಈಶಾಡ ಅಂದರೆ ಬೇಕಾದ್ದು, ಸರ್ವೇಶಾಳ ಬೇಕಾದ ಎಲ್ಲವನ್ನು ಬಿಟ್ಟು ಹೊಟ್ಬಿಟ್ಟು, ಗೊತ್ತಾಯ್ತಾ. ಅದು ಬರೀ ಕೈಲಿ ಹಿಂದೆ ಬುಟ್ಟು ಬಟ್ಟೆಯಲ್ಲಿ ಹೋಗ್ತಾ ಇರುತ್ತಲ್ಲ ಹಾಗೆ ತೊಗೊಂಡು ಸಣ್ಣ ಬ್ಯಾಗ್ ಕೂಡ ಹಿಡ್ಕೊಳ್ಳೋದ್ರ ಜೊತೆ ಆ ರೀತಿ ಹೊಟ್ಬಿಟ್ಟು. ಯಾಕೆ ದೇವ್ರ ಹತ್ರ ಯಾರು ಇರೋದಿಲ್ಲ ಕೊರತೆ ಅಂತ. ಬಟ್ಟಕ್ಕೆ ಹೋದರೆ ಲೋಟ ಒಯ್ಯೋದಿಲ್ಲ, ಯಾಕೆ ಅವ್ರು ಕೊಡ್ತಾರೆ ಅಂತೇಳಿ. ಆತ ದೇವ್ರ ಜೊತೆಗೆ ಹೋದ್ರೆ ಎಲ್ಲ ಸಿಗುತ್ತೆ. ಇಷ್ಟರ ಮಟ್ಟಿಗೆ ಬಂತದ್ದು ಈ ತ್ರಿದಶ ಮುನಿಕೃತೆ. ಅದು ನೋಡಿ ಎಷ್ಟು ಅರಣ್ಯ ಆಶ್ಚರ್ಯ ಇದೆ ಅಂದರೆ, ತ್ರಿದಶ ಮುನಿಕೃತೆ, ತ್ರಿದಶರು ದೇವತೆಗಳು, ಮುಂದೆ ಮುನಿ ಇದೆ. ಹೇಗೆ ಬಿಡಿಸಿದ್ರೆ ಯಾವುದಾಗ ತ್ರಿದಶರಿಗೋಸ್ಕರ ಮುನಿಗಳಿಗೋಸ್ಕರ ಅಂತ. ಇನ್ನೊಂದು ರೀತಿ ಅರ್ಥ ಏನು ಗೊತ್ತಾಗುತ್ತಾ? ಆಚಾರ್ಯ ಹೇಳ್ತಾರೆ, ಎಷ್ಟು ಅರ್ಥ ಇದೆ ಅವರೇ ಹೇಳ್ತಾರೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ. ಇನ್ನೊಂದು ಅರ್ಥ ಇದೆ, ತ್ರಿದಶರಿಗೆ ಮುನಿ, ತ್ರಿದಶರಿಗೆ ಮುನಿ, ದೇವತೆಗಳಿಗೆ ಗುರು ಯಾರು? ವಾಯುದೇವರು. ಅವರಿಗೋಸ್ಕರ ಹೊರಟರು. ಒಂದು ಹನುಮಂತನ ನೋಡ್ತಾರಲ್ಲ ಅಲ್ಲಿಗೆ ಹೊರಟರು. ಇಲ್ಲಿ ಹನುಮಂತ ಇಲ್ಲ, ಹನುಮಂತ ಇರೋ ಜಾಗಕ್ಕೆ ಹೋಗ್ತೀರಿ ಅಂತ ಹೊರಟ್ಬಿಟ್ಟು. ಅರ್ಥ ಆಯ್ತಾ ಈಗ? ಅದೇ ವಾದಿರಾಸಗಳು ಬರೀತಾರೆ, ಯಾತಕ್ಕೆ ದ್ವಾರಕ್ಕೆ ಬಿಟ್ಟು ಕೃಷ್ಣ ಉಡುಪಿ ಬಂದ ಅಂದರೆ ಆಚಾರ್ಯಗೋಸ್ಕರ ಬಂದ ಅಂತ ಹೇಳ್ತಾರೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನ ಕರಪೂಜನಂಚ ವಾರ್ಧಿಂ ಮಧುಗೃಹಮತೀತ್ಯ ಸಮಧ್ವನಾಥ ಯತ್ರಾಸ್ತಿ ತದ್ರಜತಪೀಠ ಪುರಂ ಗರೀಯ. ಅದು ಎಲ್ಲಿ ಆವವನು ದೇಹದೊಳಗೆರಳು ಹರಿತಾನಿರುವ ಶಾಸ್ತ್ರದ ಮಾತದು. ಹನುಮಂತನ ಹತ್ರ ಹೋಗ್ತಾ ಇದ್ದಾರೆ. ಆ ಅರ್ಥ ಈಗ ನಮಗೆ ಈಗ ಗೊತ್ತಾಗಲ್ಲ, ಹೋದ್ಮೇಲೆ ಆಮೇಲೆ ಗೊತ್ತಾಗಲ್ಲ. ಹೌದಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ಜೊತೆಗಿದ್ದ ಆಮೇಲೆ ಹನುಮಂತರು ಬಿಡೋದೇ ಇಲ್ಲ. ಆಗ ಮೊದಲು ಹನುಮಂತ ಜೊತೆಗೆ ಇರೋದು. ಇವರೆಲ್ಲ ಬಿಡೋರೆ, ಇವರೆಲ್ಲ ಡಿಪೆಂಡಬಲ್. ಹನುಮಂತ ಒಂದೇ ಡಿಪೆಂಡಬಲ್, ಯಾವಾಗಲೂ ಭಕ್ತ ಅಂದರೆ ಹನುಮಂತಾನೇ. ಅಲ್ಲಿ ಹೊರಟರು. ಇದರಿಂದ ನಮಗೆ ಎಲ್ಲಿ ಹನುಮಂತ ಇರ್ತಾನೆ ಅಲ್ಲಿ ರಾಮ ದೇವರು ಬರ್ತಾರೆ. ಆದ್ದರಿಂದ ವಾಯುದೇವರಿದ್ರೆ ಏನಾಗುತ್ತೆ ಅಲ್ಲಿಗೆ. ಅದಕ್ಕೆ ತುಂಬ ಕಡೆಗೆ ರಾಮದೇವ್ರ ಗುಡಿಗಳಿಲ್ಲ, ಹನುಮಂತ ಗುಡಿ ಗ್ಯಾರಂಟಿ ಇರುತ್ತೆ. ಯಾಕೆಂದರೆ ದೇವರು ಇದ್ದೇ ಇರ್ತಾನೆ ಅಂತೇಳಿ. ಅದಕ್ಕೋಸ್ಕರ ಹನುಮಂತ ಗುಡಿ ಕಟ್ಬಿಟ್ಟು ರಾಮದೇವರು ಬಂದಾಗ ಲೆಕ್ಕ. ತ್ರಿದಶ ಮುನಿಕೃತೆ ಅರಣ್ಯಮೇ ವಾವಿವೇಶ. ಇನ್ನೂ ಸ್ವಾರಸ್ಯ ಇದೆ. ತ್ರಿದಶ ಮುನಿಕೃತೆ ಇನ್ನೂ ತಗೊಂಡ್ರೆ ತ್ರಿದಶ ಮುನಿಕೃತೆ. ಬಿಟ್ಟುಬಿಡಿ ಈಗ. ದಶಮುನಿ ಅಂದ್ರೆ ಏನು? ದಶಪ್ರಮತಿ ಆಚಾರ್ಯ ದಶಪ್ರಮತಿಗೆ ಬಂದರು. ಎಂಥ ದಶಪ್ರಮತಿ ಅವರು? 3 ಅವತಾರದಲ್ಲೂ ದಶಪ್ರಮತಿ ಅವರು. ಹನುಮಂತನಾಗಿ ದಶಪ್ರಮತಿ, ಭೀಮನಾಗಿ ದಶಪ್ರಮತಿ, ಬದ್ಧರಾಗಿ ದಶಪ್ರಮತಿ. ಅದು 3 ಅವತಾರದಲ್ಲೂ ಪೂರ್ಣ ಪ್ರಜ್ಞರಾದ್ರಿಂದ ಹೊರಟರು ಅಂತ ಅರ್ಥ. ಈ ವಾಲಿ ಅವರೆಲ್ಲ ಒಂದು ಸರ್ತಿಗೆ ಸರಿ ಒಂಥರ ತಪ್ಪು. ರಾಮಾವತಾರದಲ್ಲಿ ಅಗೇನೆಸ್ಟು, ಕೃಷ್ಣಾವತಾರದಲ್ಲಿ ಅರ್ಜುನ, ಅಲ್ಲಿ ಕರ್ಣ, ಇಲ್ಲಿ ಸುಗ್ರೀವ ಭಾರಿ ಕ್ಲೋಸು, ಕರ್ಣನಾಗಿ ಭಾರಿ ದೂರ. ಇವರೆಲ್ಲ ಎಲ್ಲ ಅವತಾರದಲ್ಲೂ ಆಗಿರೋದ್ರೆ ತ್ರಿದಶ ಮುನಿಕೃತೆ ಹೀಗೆ ಬಂತು. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಎಷ್ಟು ಬರೆದಿರ್ತಾರೆ ಅಂದರೆ ಹೇಳೋದು ಸಾಧ್ಯ ಇಲ್ಲ. ಅರಣ್ಯಕ್ಕೆ ಹೊರಟರು, ಮತ್ತೆ ಅಲ್ಲೊಂದು ಅರ್ಥ, ಮತ್ತೆ ಅರಣ್ಯ ಮಧ್ವಿದವರೆಗೂ ಗೊತ್ತಾಗುತ್ತೆ. ವೈಕುಂಠ ಎಲ್ಲ ನದಿಗಳಿದೆ. ಅರ ಅಂತ ಒಂದು, ನ್ಯಾ ಅಂತ ಒಂದು.
2 ನದಿಗಳಿದೆ, ಗೊತ್ತಾಯ್ತಾ, ಅಮೃತ ನದಿಗಳು ಅಂತ ಕರೀತಾರೆ. ಇದು ಅರಣ್ಯ. ಏನು ಅರಣ್ಯ? ರಾಮದೇವರು ತೋರಿಸ್ತಾರೆ. ಇವತ್ತು ರಾಜ ಇದ್ದಾನೆ, ರಾಜಧಾನಿಯಲ್ಲಿದ್ದರೂ ರಾಜ, ಕಾಡಲ್ಲಿದ್ದರೂ ರಾಜ, ಗೊತ್ತಾಯ್ತು. ಈಗ ಚೀಫ್ ಮಿನಿಸ್ಟರ್ ಎಲ್ಲ ಸೈನ್ ಮಾಡಿ, ದಾರಿಯಲ್ಲಿ ಸೈನ್ ಮಾಡಿಕೊಡ್ತಾರೆ, ವ್ಯಾಲಿಡ್ ಅದು. ಆಫೀಸ್ ಇತ್ತ, ವರ್ಕಿಂಗ್ ಡೇನ ಅದೆಲ್ಲ ಕೇಳೋದಿಲ್ಲ ಅದಕ್ಕೆ, ಯಾಕೆ 24 ಅವರ್ಸು ಅದು ಮಾಡಿದ್ದು ವ್ಯಾಲಿಡ್ ಅದು. ಉಳಿದವರಾದರೆ ಸಬ್ ರಿಜಿಸ್ಟ್ರಾರ್ ಸಂಡೇ ಹಾಲಿಡೇ ಸೈನ್ ಮಾಡಿದ್ದೆ, ಏನಾಯ್ತು ಅದಕ್ಕೆ? ಇನ್ವ್ಯಾಲಿಡ್. ಯಾಕೆ? ಯಾರು ಸರ್ವೆಂಟ್, ನೀನು ಹೇಳಿದಕ್ಕೆ ಎಲ್ಲಿ ಯಾವಾಗ ಅಷ್ಟೇ ಮಾಡಿ, ಬೇರೆ ಹೊತ್ತ ಅಧಿಕಾರ ಇಲ್ಲ. ಈತ ಏನು ಮಾಡ್ತಾನೆ? ಎಲ್ಲಿ ಬೇಕಾದ್ರೂ ಮಾಡ್ತಾನೆ. ವಿಧಾನಸೌಧದಲ್ಲಿ ಅಲ್ಲಿ ಸಭೆ ಅಲ್ಲಿ ಮಾಡಿದ್ರು ವಿಧಾನಸೌಧದಲ್ಲಿ ಇದೆ ಸಭೆ, ಅಸೆಂಬ್ಲಿನೇ. ಎಲ್ಲಿ ಮಾಡಿದ್ರೆ ಅಸೆಂಬ್ಲಿನೇ ಅದು. ಇಲ್ದಾರೆ ಮರದ ಕಡೆ ಮಾಡಿದ್ರೆ ಅಸೆಂಬ್ಲಿ ಆಗುತ್ತೆ. ವಿಧಾನಸೌಧದಲ್ಲಿ ಮಾಡಬೇಕು ಅಂತೇನೇ ಇಲ್ಲ. ಬಟ್ ಉಳಿದವ್ರು ವಿಧಾನಸೌಧದಲ್ಲಿ ಮಾಡಿದ್ರೆ ಅಸೆಂಬ್ಲಿ ಆಗೋಲ್ಲ. ಏನಾಗುತ್ತೆ ಅದು? ಕಾಂಪಿಟೆಂಟ್ ಅಲ್ಲ ಅವರು. ಅದಕ್ಕೋಸ್ಕರ ರಾಮದೇವ್ ಅರಣ್ಯಕ್ಕೆ ಹೊರಟರು ಅಂದರೆ ಅದೇ ಆನಂದ, ಅಲ್ಲೇ ಆನಂದವಾಗಿರ್ತಾರೆ, ಗೊತ್ತಾಯ್ತಾ. ಶೆಟ್ಟಿ ಬಿಟ್ಟಿದ್ದೆ ಪಟ್ಟ ಅಂತ ಒಂದು ಮಾತಿಲ್ಲ. ರಾಮದೇವ್ರು ಹೋಗಿದ್ದೆ ವೈಕುಂಠ, ಅವ್ರು ಇದ್ದಲ್ಲೇ ವೈಕುಂಠ. ಆದ್ದರಿಂದ ಅವ್ರು ಬೇರೆ ಏನೂ ಮಾಡಬೇಕಾಗಿಲ್ಲ, ತೋರಿಸಿದರು. ಅದನ್ನೇ ಸುಮಿತ್ರೆ ಹೇಳ್ತಾಳೆ. ಲಕ್ಷ್ಮಣ ನಮಸ್ಕಾರ ಮಾಡಿದ ಸುಮಿತ್ರೆ ಒಳ್ಳೆ ತಾಯಿ. ಯಾಕೆ ಹೋಗ್ತೀವಿ? ಕೈಕೇಯಿ ಹೇಗಿದ್ದಾಳೆ, ಇವರು ಹೇಗಿದ್ದಾರೆ ನೋಡು, ಹೋಗಿ ಬಾ. ಹೇಳ್ಬೇಕಾದ್ರೆ ಹೇಳ್ತಾರೆ, ರಾಮಂ ದಶರಥಂ ವಿದ್ಧಿ, ಮಾಂ ವಿದ್ಧಿ ಜನಕಾತ್ಮಜಾಂ, ಅಯೋಧ್ಯಾ ಮಠಮೀಂ ವಿದ್ಧಿ, ಗಚ್ಚತಾತ ಯಥಾಸುಖಂ. ಒಳ್ಳೆ ಸಂದೇಶ ಇದು. ಇಲ್ಲಿ ಏನು ತಲೆಯಲ್ಲಿ ಹಾಕ್ಕೊಳ್ಳೋಕೆ ಹೋಗಬೇಡ. ರಾಮಂ ದಶರಥಂ ವಿದ್ಧಿ, ನಿಮ್ಮಪ್ಪ ರಾಮನೇ, ಜ್ಯೇಷ್ಠ ಭ್ರಾತ ಪಿತೃಸಮ, ಯೋಚನೆ ಮಾಡಬೇಡ. ಮಾಂ ವಿದ್ಧಿ ಜನಕಾತ, ಸೀತೆ ನಾನು ತಿಳ್ಕೊ, ತಾಯಿ ಅಂತ ತಿಳ್ಕೊಂಬಿಡು. ನಿಂಗೆ ತಾಯಿ ಬಿಟ್ಟಿದ್ರೆ ಅನ್ಸೋದೇ ಇಲ್ಲ. ಅಯೋಧ್ಯ ಮಠಮೀಂ ವಿದ್ಯೆ, ಅಡವಿನೇ ಅಯೋಧ್ಯ ಅಂತ ತಿಳ್ಕೊಬಿಡು, ಅಥವಾ ಅಯೋಧ್ಯೆ ಇನ್ಮೇಲೆ ಅಡವಿ ಅಂತ ತಿಳ್ಕೊಬಿಡು ಅಷ್ಟೇ. ರಾಮದೇವ್ರ ಗುಡಿ, ದೇವರಿಲ್ಲದ ಗುಡಿ ಏನು ಮಾಡ್ಬೇಕು ತಗೊಂಡು? ಅದು ಕೆಲಸಕ್ಕೆ ಬಾರದು. ಗಚ್ಚತಾತ ಯಥಾಸುಖಂ, ಇದು ಅರ್ಥ ಮಾಡಿಕೊಂಡ್ರೆ ದೇವರಿದ್ದದ್ದೇ ವೈಕುಂಠ. ಆದ್ದರಿಂದ ಏನು ಮಾಡಬೇಕಾಗಿಲ್ಲ. ಅದು ಯಾರಿಗೆ ಡಿಪೆಂಡೆನ್ಸ್ ಇವೆಲ್ಲ ಕೂಡ? ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಅಯೋದ್ ಓಡಾಡಬೇಕು. ರಾಮದೇವ್ ಸ್ವತಃ ಪೂರ್ಣ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಆತನ ಗುಣಗಳೆಲ್ಲ ಎಲ್ಲಿವೆ? ಅವನಲ್ಲಿ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ, ಒಳಗೆ ಇದೆ. ಅದರಿಂದ ಏನು ಮಾಡಬೇಕು? ಓದ್ದವ್ರಿಗೆ ಪುಸ್ತಕಗಳನ್ನು ತೊಗೊಂಡೋಗು ಅಂತ ಹೇಳ್ತಾರೆ. ಒಳಗಿದೆ ಜ್ಞಾನ, ತೊಗೊಂಡು ಏನು ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ತ್ರಿದಶ ಮುನಿಕೃತೆ ಮತ್ತು ಅರಣ್ಯಕರ್ತ ಅದೆಲ್ಲ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ತಾತ್ಪರ್ಯನೇ ಭಾಳ ದೊಡ್ಡದಾಗುತ್ತೆ. ಆ ದೃಷ್ಟಿಯಿಂದ ಓದಬೇಕು. ಆಗ ನಿಜವಾಗಲೂ ರಾಮಾಯಣ ಅಂದ್ರೇನು, ಮಹಾಭಾರತ ಅಂದ್ರೇನು, ಆಚಾರ ಕಾಂಟ್ರಿಬ್ಯೂಷನ್ ಏನು, ಸಮ್ಮರಿ ಹಾಕಿ ಕೊಡ್ತಾರೆ. ಇಡೀ ಅಯೋಧ್ಯಕಾಂಡ ಭಾರಿ ದೊಡ್ಡ ಕಾಂಡ. ಅದನ್ನ ಎಷ್ಟೋ 16 ಸಾವಿರ ಮುಗಿಸ್ಬಿಡ್ತಾರೆ ಪೂರ್ತಿ. ಅಷ್ಟು ಕನ್ಸೈಸ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಮಾಡೋಕೆ ಬೇಕಾದ್ರೆ ಎಕ್ಸ್ಪ್ಯಾಂಡು ಮಾಡ್ತಾರೆ. ಅದು ಆಚಾರ ವೈಶಿಷ್ಟ್ಯ. ಅವ್ರ ಭಕ್ತಿ ಬರ್ತದಾಗ, ದೇವರಲ್ಲಿ ಭಕ್ತಿ ಬರ್ತದೆ ಅವ್ರು ಹೇಳಿದ್ದಕ್ಕೆ. ಅವ್ರು ಹೇಳಿದ್ರು ಅವರಲ್ಲಿ ಭಕ್ತಿ ಬರ್ತದೆ. ಅದು ತಾರತಮ್ಯದ ಭಕ್ತಿ. ಅದು ದೇವರಲ್ಲಿ ಭಕ್ತಿ ಮಾಡೋ ರೀತಿ ಬೇರೆ, ಆಚಾರಲ್ಲಿ ಭಕ್ತಿ ಮಾಡೋ ರೀತಿ ಬೇರೆ. ದೇವರು ಮೋಕ್ಷ ಕೊಡೋನು ಅಂತ ಆತ್ಮಲ್ಲಿ ಭಕ್ತಿ, ಅಂತ ಮೋಕ್ಷ ಕೊಡೋನು ಗುರುಗಳು ಹೇಳ್ಕೊಟ್ರಲ್ಲ, ಅದಕ್ಕೆ ಇವರಲ್ಲಿ ಭಕ್ತಿ. ಅದು ತಾರತಮ್ಯ ಕ್ರಮ ಭಕ್ತಿ ಅಂದರೆ ಅದೇ. ಅದೆಲ್ಲ ಸುಮ್ಮನೆ ಹೋದರೆ ಏನು ಕೆಲಸಕ್ಕೆ ಬರೋದಿಲ್ಲ.